Hi everyone, good morning to each and everyone. So I am Ravi Kumar, lecturer in Math Science in Pagepalli Polytechnic College. So today I have given the subject of explaining about mobile applications, which are most benefit applications for our teachers and the field of education. So in our daily life we are observing many applications and we are observing the mobile many times, but we don't know which are the applications are most useful for our education purpose. Okay, so I am listed around 10 applications which are most useful for our education purpose. Okay, let me explain one by one. And I will think the better language is English only. That means both Kannada and English. ನಾನು ಕೆಲವು ಟೈಮ್ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಯೂಸ್ ಮಾಡ್ತಾ ಇರ್ತೀನಿ. ನಾವು ಸುಮಾರು ಸತಿ ಟ್ರೈನಿಂಗ್ ಎಲ್ಲ ಅಟೆಂಡ್ ಮಾಡಿದ್ದೀರಾ, ನೀವೆಲ್ಲ ನಮ್ಮ ಕೊಲೀಗ್ಸ್ ನನಗೆ ಗೊತ್ತಿರೋ ವಿಚಾರನೆ. ಆದ್ರೆ ಏನಪ್ಪಾ ಅಂತಂದ್ರೆ ನಾವು ಕೆಲವು ಟೈಮ್ ಈ ಟ್ರೈನಿಂಗ್ ಅಲ್ಲಿ ಇಂಗ್ಲೀಷ್ ಕೇಳಿ 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 ಬೋರ್ ಆಗ್ಬಿಟ್ಟಿರುತ್ತೆ. ಸೊ ಲೆಟ್ ಅಸ್ ಡಿಸ್ಕಸ್ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್. ಓಕೆ, ಸೊ ಎರಡನ್ನು ಯೂಸ್ ಮಾಡಿದಾಗ ಸ್ವಲ್ಪ ಕೇಳಕ್ಕೆ ಹಿತವಾಗಿರುತ್ತೆ ಮತ್ತೆ ನಾವು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕ್ಲಿಯರ್ ಆಗಿರುತ್ತೆ. ಸೊ ನಾನು ಹೇಳ್ದಂಗೆ ಅರೌಂಡ್ 10 ಅಪ್ಲಿಕೇಶನ್ಸ್ ನಾನು ಸಾರ್ಟ್ ಔಟ್ ಮಾಡಿದ್ದೀನಿ. ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂತ ನೋಡೋಣ, ಯಾಕಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಇಟ್ ಟೇಕ್ಸ್ ಮೋರ್ ಟೈಮ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ, ಬಟ್ ನಾನು ಬೋರ್ ಮಾಡ್ದಂಗೆ ಸ್ವಲ್ಪ ಫಾಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಅಪ್ಲಿಕೇಶನ್ ಇಸ್ ದಟ್ ಇಟ್ ಇಸ್ ಎ ಸ್ಕ್ರೀನ್ ರೆಕಾರ್ಡರ್. ಸೊ ಸ್ಕ್ರೀನ್ ರೆಕಾರ್ಡಿಂಗ್ ಅನ್ನೋದು ಇಟ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇದು ಒಂದು ನೀವು ಆನ್ಲೈನ್ ಕ್ಲಾಸ್ ಮಾಡೋಕ್ಕೆ ಅಥವಾ ಹುಡುಗರಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬಹಳ ಮುಖ್ಯವಾದಂತಹ ರೋಲ್ನ ಇದು ಮಾಡುತ್ತೆ. ಸೊ ಅದ್ರಲ್ಲಿ ಯಾವ್ದಪ್ಪ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋಂಥದ್ದು ಅಂತಂದ್ರೆ, ನೀವೀಗ ನೋಡಿದಾಗ ನನಗೆ ಗೊತ್ತಾಗುತ್ತೆ ಯಾವುದು ಬೆಸ್ಟ್ ಅಂತ ಹೇಳ್ಬಿಟ್ಟು. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ, ಆಲ್ರೆಡಿ ಐ ಹ್ಯಾವ್ ಸ್ಟಾರ್ಟೆಡ್ ಔಟ್ ಆಲ್ಮೋಸ್ಟ್ 10 ಅಪ್ಲಿಕೇಶನ್. ಇನ್ ದಟ್ ಫಸ್ಟ್ ಒನ್ ಇಸ್ ದಟ್ AZ ಸ್ಕ್ರೀನ್ ರೆಕಾರ್ಡರ್ ಅಂತ ಹೇಳ್ಬಿಟ್ಟು. ಸೊ ಈಗ ನಾನು ಓಪನ್ ಮಾಡುವಂಥದ್ದು AZ ಸ್ಕ್ರೀನ್ ರೆಕಾರ್ಡರ್. ನೀವು ಪ್ಲೇ ಸ್ಟೋರ್ ಹೋಗಿ ಜಸ್ಟ್ AZ ಅಂತ ಹೊಡೆದಿದ ತಕ್ಷಣ ಬರುತ್ತೆ. ಮತ್ತೆ ರೇಟಿಂಗ್ ಕೂಡ ಜಾಸ್ತಿ ಇರೋದ್ರಿಂದ ನೀವು ಡೌನ್ಲೋಡ್ ಮಾಡ್ಕೊಬಹುದು. ಮತ್ತೆ ಇದು ಫ್ರೀ ಕೂಡ. ನಾವು ಫಸ್ಟ್ ಅದನ್ನ ಅಬ್ಸರ್ವ್ ಮಾಡಬೇಕಾಗಿರೋದು, ಸುಮಾರು ಅಪ್ಲಿಕೇಶನ್ಸ್ ಇದಾವೆ, ಪ್ಲೆಂಟಿ ಆಫ್ ಅಪ್ಲಿಕೇಶನ್ಸ್ ಆಗಿದೆ, ಬಟ್ ಅದ್ರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಕೊಬೇಕು. ಕೆಲವೊಂದು ಯಾವ್ದು ಸೆಲೆಕ್ಟ್ ಮಾಡಿದಾಗ ಸುಮಾರು ಆಡ್ಸ್ ಬರ್ತಾ ಇರುತ್ತೆ, ಅಥವಾ ಸರಿಯಾಗಿ ವರ್ಕ್ ಆಗೋದಿಲ್ಲ, ಅಥವಾ ನಮ್ಗೆ ಬೇಕಾಗಿರೋದು ಸೆಟ್ಟಿಂಗ್ಸ್ ಇರೋದಿಲ್ಲ. ಸೊ ಇಲ್ಲಿ ನಾವು ಸೆಟ್ಟಿಂಗ್ ನೋಡೋದಾದ್ರೆ ಏನಪ್ಪಾ ಸೆಟ್ಟಿಂಗ್ಸ್ ಇದೆ ಇದರಲ್ಲಿ. ಫಸ್ಟ್ ಒನ್ ನೋಡಿ, ರೆಸಲ್ಯೂಷನ್ ಕೊಟ್ಟಿದ್ದಾರೆ. ರೆಸಲ್ಯೂಷನ್ ಏನಿದೆ 1280x720. ರೆಸಲ್ಯೂಷನ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಯಾಕಂದ್ರೆ ಈಗ ನಾವು ಮೊಬೈಲ್ ಬೈ ಮಾಡಬೇಕು ಅಂತಂದ್ರೆ ಸುಮಾರು ಮೊಬೈಲ್ಗಳಿಗೆ ಡಿಫರೆಂಟ್ ರೆಸಲ್ಯೂಷನ್ಸ್ ಅನ್ನು ಕೊಟ್ಟಿರ್ತಾರೆ. ಡಿಸ್ಪ್ಲೇ ಅಮೋಲೆಡ್ ಸ್ಕ್ರೀನ್ ಕೊಟ್ಟಿರ್ಬೋದು, ಅಥವಾ IPS ಪ್ಯಾನಲ್ ಅಂತ ಕೊಟ್ಟಿರ್ಬೋದು. ಬಟ್ ಇವನ್ ನೀವು ಟಿವಿ ತಗೊಬೇಕಾದ್ರೆ ಕೂಡ ನೀವು ಅಬ್ಸರ್ವ್ ಮಾಡ್ತೀರಾ, ಟಿವಿ ತಗೊಬೇಕಾದ್ರೆ ಕೂಡ ನಮ್ಗೇನು IPS ಡಿಸ್ಪ್ಲೇ ಇದೆಯಾ, LED ನಲ್ಲಿ ಯಾವ್ದನ್ನ ಯೂಸ್ ಮಾಡಿದ್ದಾರೆ, ಯಾವ ಕಂಪ್ನಿ ನಾವು ತಗೊಬೇಕು, ಇದನ್ನೆಲ್ಲ ಅಬ್ಸರ್ವ್ ಮಾಡ್ತೀನಿ. ಇದು ಅಷ್ಟೇ ನಿಮ್ಗೆ ಸ್ಕ್ರೀನ್ ಯಾವ ರೀತಿ ರೆಕಾರ್ಡಿಂಗ್ ಚೆನ್ನಾಗಿರುತ್ತೆ ಅನ್ನೋದನ್ನ ತೋರಿಸುತ್ತೆ. ದಟ್ ಇಸ್ ವಾಟ್ ರೆಸಲ್ಯೂಷನ್. ರೆಸಲ್ಯೂಷನ್ ಅಂದ್ರೆ ಏನು, ಫ್ರೇಮ್ ರೇಟ್, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಬಿಟ್ ರೇಟ್ ಬಗ್ಗೆ ಬೇಕಾಗಿಲ್ಲ, ಓರಿಯಂಟೇಷನ್ ಬೇಕಾಗಿಲ್ಲ, ಟೈಮ್ ಲ್ಯಾಪ್ಸ್ ಇದು ನಿಮ್ಗೆ ಟೈಮ್ ಮೊದಲೇ ಫಿಕ್ಸ್ ಮಾಡ್ಕೊಳ್ಳುವಂಥದ್ದು, ಅದ್ರ ಬಗ್ಗೆನೂ ಬೇಕಾಗಿಲ್ಲ. ರೆಕಾರ್ಡ್ ಆಡಿಯೋ, ನೀವು ಈಗ ನಾನು ಮಾಡ್ತಾ ಇರುವಂತದ್ದು ಜಸ್ಟ್ ಒಂದು ಲೈವ್ ರೆಕಾರ್ಡಿಂಗ್ ನಾನು ಮಾಡ್ತಾ ಇದ್ದೀನಿ. ಇದೇ ನೀವು ಅಷ್ಟೇನೆ ರೆಕಾರ್ಡ್ ಆಡಿಯೋ ಮಾಡ್ಬೇಕಾದ್ರೆ ನೀವು ಪರ್ಟಿಕ್ಯುಲರ್ಲಿ ನಾನು ಇನ್ನ ಎಫೆಕ್ಟಿವ್ ಬರಬೇಕು ಅಂತಂದ್ರೆ ಯು ಕ್ಯಾನ್ ಯೂಸ್ ಎನಿ ಆಫ್ ದಿ ಒಂದು ಸಿಂಪಲ್ ಮೈಕ್ ತಗೊಂಡ್ರೆ ನಿಮ್ಗೆ ಚೆನ್ನಾಗಿ ಎಫೆಕ್ಟಿವ್ ಆಗಿ ಬರುತ್ತೆ. ಬೇಡ ಸರ್ ನಂಗೆ ಮೈಕ್ ಬೇಕಾಗಿಲ್ಲ, ನಾನು ಡೈರೆಕ್ಟ್ ಆಗಿ ಮಾಡ್ತೀನಿ ಅಂತಂದ್ರೆ ನೋ ಪ್ರಾಬ್ಲಮ್. ಸೊ ಆಡಿಯೋ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಷ್ಟಿಲ್ಲ. ಇನ್ನು ಔಟ್ಪುಟ್ ಡೈರೆಕ್ಟರಿ ನೋಡಿದಾಗ ಇಲ್ಲಿ ಏನ್ ಸ್ಟೋರೇಜ್ ಯಾವ್ದು ಬೇಕು, ಇಂಟರ್ನಲ್ ಸ್ಟೋರೇಜ್ ಬೇಕಾ, ಎಕ್ಸ್ಟರ್ನಲ್ ಸ್ಟೋರೇಜ್ ಬೇಕಾ ಅಂತ ಕೇಳ್ತಿದೆ. ಸೊ ಯು ಕ್ಯಾನ್ ಯೂಸ್ ಯಾವ್ದು ಬೇಕೋ ನಿಮ್ಗೆ ಕನ್ವೀನಿಯಂಟ್ ಆಗಿರುತ್ತೋ ಅದನ್ನ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಇನ್ ಯಾವ್ದು ಸೆಟ್ಟಿಂಗ್ಸ್ ಚೇಂಜ್ ಮಾಡೋದು ಬೇಕಾಗಿಲ್ಲ. ಜಸ್ಟ್ ಇಲ್ಲೆಲ್ಲಾನು ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಇದ್ರಲ್ಲಿ ಏನ್ ಯೂಸ್ ಅಂತ ನಿಮ್ಗೆ ಗೊತ್ತಾಗ್ಬೋದು. ಆಲ್ರೆಡಿ ನಮಗೆ ಗೊತ್ತಿದೆ. ನೀವು ಬರೀಬೇಕಾದ್ರೆ ಯಾವ್ದೋ ಒಂದು ಸ್ಲೈಡ್ ಓಪನ್ ಮಾಡಿರ್ತೀರಾ, ನಿಮ್ಗೆ ಗೊತ್ತೇ ಇದೆ. ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಪ್ಪ ಅಂತಂದ್ರೆ ಗೂಗಲ್ ಡಾಕ್ ಇರ್ಬೋದು ಅಥವಾ ಗೂಗಲ್ ಸ್ಲೈಡ್ ಇರ್ಬೋದು, ಅವೆರಡನ್ನ ಓಪನ್ ಮಾಡ್ತೀವಿ. ಅವೆರಡು ಓಪನ್ ಮಾಡಿದ್ಮೇಲೆ ಅದನ್ನ ಯಾವ ರೀತಿ ಯೂಸ್ ಮಾಡೋದು, ಅದ್ರಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅಂಡರ್ಲೈನ್ ಮಾಡಕ್ ಇರ್ಬೋದು. ಸೊ ಅಂಡರ್ಲೈನ್ ಮಾಡ್ಬೇಕು ಅಂದ್ರೆ ನಮಗೆ ಟೆಸ್ಟ್ ಬೇಕು. ಅದಕ್ಕೆ ಏನ್ ಮಾಡಿ, ಬ್ರಷ್ನ ತಗೊಳ್ಳಿ. ಸೊ ಈ ಬ್ರಷ್ ತಗೊಳಗೆ ಏನಾಗುತ್ತೆ, ಈ ತರ ನೀವು ಬರೀಬಹುದು. ಓಕೆನಾ, ಏನೋ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಯೂಸ್ ಆಗುತ್ತೆ. ಮತ್ತೆ ಆ ಬ್ರಷ್ನ ಆಫ್ ಮಾಡ್ಕೊಳ್ಳೋದು. ಸೊ ಈ ರೀತಿ ಸಿಂಪಲ್ ಆಪ್ಷನ್ಸ್ ಅಲ್ಲೇ ಕೊಟ್ಟಿರ್ತಾರೆ ಯಾವ ರೀತಿ ಅಂತ ಹೇಳ್ಬಿಟ್ಟು. ಓಕೆನಾ, ಸೊ ಇಂಟು ಹೊಡೆದ ತಕ್ಷಣ ಹೊರಟೋಗುತ್ತೆ. ಜಸ್ಟ್ ಆಫ್ ಮಾಡ್ಕೊಳ್ಳಿ, ಮತ್ತೆ ಎಕ್ಸ್ಪ್ಲೇನ್ ಮಾಡ್ಬೋದು. ಇದ್ರ ಬಗ್ಗೆ ನಾನು ಮತ್ತೆ ಇನ್ನೊಂದು ಗೂಗಲ್ ಡಾಕ್ ಓಪನ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ, ಇದು ಜಸ್ಟ್ ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ. ಸ್ಕ್ರೀನ್ ರೆಕಾರ್ಡಿಂಗ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಆನ್ಲೈನ್ ಕ್ಲಾಸಸ್. ಅಕಸ್ಮಾತ್ ನೀವು ಆ ತರ ಕ್ಲಾಸ್ ಯೂಸ್ ಮಾಡ್ತಾ ಇದ್ರೆ, ಯಾಕೆ ನಾನು ಇದನ್ನ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಟುಡೇ ಟಾಪಿಕ್ ಇಸ್ ಅಬೌಟ್ ಓನ್ಲಿ ಅಪ್ಲಿಕೇಶನ್. ನೀವೇನಾದ್ರೂ ಲ್ಯಾಪ್ಟಾಪ್ ಯೂಸ್ ಮಾಡ್ತೀರಾ ಅಂತಂದ್ರೆ ಐ ಕ್ಯಾನ್ ಎಕ್ಸ್ಪ್ಲೇನ್ ಅಬೌಟ್ ನಿಮ್ಗೆ ಲ್ಯಾಪ್ಟಾಪ್ ಅಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಯಾವ್ದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಬಟ್ ನಾವೀಗ ಜಸ್ಟ್ ಮೊಬೈಲ್ ಯೂಸ್ ಮಾಡ್ಕೊಂಡು ಸಿಂಪಲ್ ಆಗಿ ಯಾವ ರೀತಿ ಅಪ್ಲಿಕೇಶನ್ ಯೂಸ್ಫುಲ್ ಅಂತ ಹೇಳೋದ್ರಿಂದ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಮೇಜರ್ ಇನ್ನೊಂದು ಏನಪ್ಪಾ ಅಂದ್ರೆ ಬೆನಿಫಿಟ್, ಇದ್ರಲ್ಲಿ ವೆರಿ ವೆರಿ ನೋಡಿ, ಇದರಲ್ಲಿ ನಿಮ್ಗೆ ಲೈವ್ ಆಗಿ ಕೂಡ ಸೆಟ್ಟಿಂಗ್ಸ್ ಅಲ್ಲಿ ಹೋದಾಗ ಸ್ಕ್ರೀನ್ ಶಾಟ್, ಕ್ಯಾಮ್ರಾ ಅಥವಾ ಬ್ರಷ್ ಅಂತ ಇದೆ. ಸೊ ಯು ಕ್ಯಾನ್ ಟೇಕ್ ಕ್ಯಾಮ್ರಾ. ಸೊ ಅಲ್ಲೂ ಅಂತ ಕೊಡಿ. ಈಗ ನೋಡ್ತಾ ಇದ್ದೀರಾ ನನಗೆ ಇದ್ರಲ್ಲಿ ಏನ್ ಬರ್ತಾ ಇದೆಯಪ್ಪ ಅಂತಂದ್ರೆ, ನೀವು ನೋಡ್ಬೋದು ಈ ಸ್ಕ್ರೀನ್ ರೆಕಾರ್ಡಿಂಗ್ ಅಲ್ಲೇನೆ ನನ್ನ ಫ್ರಂಟ್ ಕ್ಯಾಮ್ರಾ ಕೂಡ ವರ್ಕ್ ಆಗ್ತಾ ಇದೆ. ಅಂದ್ರೆ ಏನ್ ಮಾಡ್ಬೋದು, ನಾನು ಈ ತರ ನಿಮ್ಗೇನ್ ಈ ಕ್ಲಾಸ್ ಮಾಡ್ತಾ ಇದ್ದೀನಲ್ಲ ಅದನ್ನ ಈ ತರ ಇಟ್ಕೊಂಡ್ಬಿಟ್ಟು ನಾನು ಕ್ಲಾಸ್ ನ ಮಾಡಕ್ಕೆ ಹೆಲ್ಪ್ ಆಗುತ್ತಿದ್ದು. ಸೊ ಇದು ತುಂಬಾನೇ ಬೆನಿಫಿಟ್ ಇರೋದು. ಯಾಕೆ ಅಂತಂದ್ರೆ ನೀವು ಮೊಬೈಲ್ ಯೂಸ್ ಮಾಡ್ಕೊಂಡೇನೆ ಒಬ್ರು ಫ್ರಂಟ್ ಕ್ಯಾಮ್ರಾ ನೀವೇನ ಈಗ ಒಂದು ಎಫೆಕ್ಟಿವ್ ವಿಡಿಯೋ ಮಾಡ್ಬೇಕಲ್ವಾ,
ಅದರಲ್ಲಿ ಫ್ರಂಟ್ ಕ್ಯಾಮ್ರಾ ಇದರಲ್ಲೇ ಬರ್ತಾ ಇರುತ್ತೆ, ಅದು ನೋಡ್ಕೊಂಡು ಕೂಡ ನಾವು ಇದನ್ನ ಎಕ್ಸ್ಪ್ಲೈನ್ ಮಾಡಬಹುದು. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಯೂಸ್ಫುಲ್ ಇನ್ ದಿಸ್ ಅಪ್ಲಿಕೇಶನ್. ಓಕೆ, ಸೊ ಈಗ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆಲ್ಲ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ಯಾಕಂದ್ರೆ ದಿಸ್ ಇಸ್ ಅ ವೆರಿ ಸಿಂಪಲ್ ಥಿಂಗ್. ನೀವು ಏನು ವರಿ ಮಾಡ್ಕೊಳ್ಳೋದೇ ಬೇಕಾಗಿಲ್ಲ. ಮೊಬೈಲ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಬೇಕಾದ್ರೆ ಜಸ್ಟ್ ನೀವು ಯಾವ್ದು ಅಲೋ ಕೊಡಬೇಕು, ಯಾವ್ದು ಡಿಲೇ ಮಾಡಬೇಕು, ಇದು ಕರೆಕ್ಟ್ ಆಗಿ ಗೊತ್ತಿದ್ರೆ ಸಾಕು. ಅಪ್ಲಿಕೇಶನ್ ಇಸ್ ದಟ್ ಇಸ್ ನಥಿಂಗ್ ಬಟ್ ಗೂಗಲ್ ಡಾಕ್. ಎವ್ರಿ ಡೇ ವಿ ಆರ್ ಸೀಯಿಂಗ್. ನೋಡಿ, ಪ್ರತಿಯೊಬ್ಬರ ಮೊಬೈಲ್ ಅಲ್ಲಿ ಗೂಗಲ್ ಡಾಕ್ ಅನ್ನೋದು ಇದ್ದೇ ಇರುತ್ತೆ, ಬಟ್ ಯೂಸ್ ಮಾಡೋದು ತುಂಬಾ ಕಡಿಮೆ. ಬಟ್ ಅದನ್ನ ಯೂಸ್ ಮಾಡಿದ್ರೆ ಎಫೆಕ್ಟಿವ್ ಆಗಿ ನೀವು ಏನ್ ಬೇಕೋ ಆ ಕ್ಲಾಸಸ್ ಬಗ್ಗೆ ನೋಟ್ಸ್ ಇರ್ಬೋದು, ಅಥವಾ ಟೇಬಲ್ಸ್ ಇರ್ಬೋದು, ಅಥವಾ ಮ್ಯಾಥ್ಸ್ ಟೈಪಿಂಗ್ ಇರ್ಬೋದು, ಎಲ್ಲ ಕೂಡ ಗೂಗಲ್ ಡಾಕ್ ಅಲ್ಲಿ ಇನ್ಬಿಲ್ಟ್ ಅಲ್ಲಿ ಸೆಲೆಕ್ಟ್ ಮಾಡಿದ್ದೆ. ಆದ್ರೆ ನೀವು ನೋಟ್ಸ್ ಮಾಡಬೇಕು ಅಂತಂದ್ರೆ ನೋಡಿ, ಇಲ್ಲಿ ರೆಸ್ಯೂಮ್ ಯಾವ ತರ ರೆಸ್ಯೂಮ್ ಬೇಕೋ ಯು ಕ್ಯಾನ್ ಕ್ರಿಯೇಟ್, ಅಂಡ್ ಇಟ್ ಈಸ್ ಹ್ಯಾವಿಂಗ್ ಲೆಟರ್ಸ್ ಆಲ್ಸೋ. ಅಂಡ್ ಇನ್ ದ ಎಜುಕೇಶನ್ ಪರ್ಪಸ್ ನೌ ಯು ಕ್ಯಾನ್ ಸಿ ದಿಸ್ ಒನ್ education. You have essay paperback and report, simple report, and here you have all the entire things, the prepared templates which you can utilize for making the notes. For example, let me take this one report, that is a class notes. It has one class notes ಅಂತ ಒಂದು ಟೆಂಪ್ಲೇಟ್ ಇದೆ. ಆ ಕ್ಲಾಸ್ ನೋಟ್ಸ್ ಸೆಲೆಕ್ಟ್ ಮಾಡ್ತೀನಿ. ಆ ಕ್ಲಾಸ್ ನೋಟ್ಸ್ ಸೆಲೆಕ್ಟ್ ಮಾಡಿದ ತಕ್ಷಣ ಏನಪ್ಪಾ ಅಂತಂದ್ರೆ ನಮಗೆ ಕ್ಲಾಸ್ ನೋಟ್ಸ್ ಓಪನ್ ಆಗುತ್ತೆ. ಯಾವ ತರ ಓಪನ್ ಆಗ್ತಿದೆ? ಇಟ್ ಇಸ್ ಜಸ್ಟ್ ಕ್ಲಾಸ್ ನೋಟ್ಸ್ ಅಂತ ಬಂತು. ಸೊ ಈ ಕ್ಲಾಸ್ ನೋಟ್ಸ್ ಕರೆಕ್ಟ್ ನನಗೆ ಕ್ಲಾಸ್ ನೋಟ್ಸ್ ಅಂತ ಬಂದಿದೆ. ಈ ಕ್ಲಾಸ್ ನೋಟ್ಸ್ ನೀವು ನೋಡ್ತಾ ಇದ್ದೀರಾ, ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್ ಅಂತ ಹೇಳ್ಬಿಟ್ಟು ಅವರೇ ಸ್ವಲ್ಪ ಟೈಪ್ ಮಾಡಿದ್ದಾರೆ. ನಾನು ಯೂಶಲಿ ನಾನು ನೋಟ್ಸ್ ಮಾಡಕ್ಕೆ ಇದೇ ಟೆಂಪ್ಲೇಟ್ ಯೂಸ್ ಮಾಡ್ತೀನಿ. ಜಸ್ಟ್ ಏನಪ್ಪಾ ಅಂತಂದ್ರೆ ಕೆಳಗಡೆ ಎಡಿಟ್ ಆಪ್ಷನ್ ಕೊಟ್ಟಿದ ತಕ್ಷಣ ನಿಮಗೆ ಏನ್ ಬೇಕೋ ಅದು ಟೈಪ್ ಮಾಡೋದು. ಫಾರ್ ಎಕ್ಸಾಂಪಲ್ ಈ ಕ್ಲಾಸ್ ನೋಟ್ಸ್ ಅಂತ ಇದೆ. ಹಿಯರ್ ಐ ವಿಲ್ ಮೇಕ್ ದಟ್ ಐ ವಾಂಟ್ ಟು ಮೇಕ್ ದ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ನೋಟ್ಸ್. ಸೊ ಹೋಪ್ ಯು ಕ್ಯಾನ್ ಸಿ ದಿಸ್ ಒನ್, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ನೋಟ್ಸ್. ಸೊ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ನೋಟ್ಸ್. ಸೊ ಹಿಂಗೆ ನಾನು ನೆಕ್ಸ್ಟ್ ಟೈಪ್ ಮಾಡ್ತಾ ಹೋಗ್ತೀನಿ. ನಂಗೆ ಡೇಟ್ ಬೇಕು, ಡೇಟ್ ಎಂಟ್ರಿ ಮಾಡ್ಕೊಂತೀನಿ ಯಾವಾಗ ಬೇಕು ಅಂತೇಳಿ. 2020 ಹೊಡ್ಕೊಂಡೆ, ಯಾವ ಡೇಟ್ ಬೇಕು. ಫಾರ್ ಎಕ್ಸಾಂಪಲ್ ನಾವು ಯು ಕ್ಯಾನ್ ಪುಟ್ ದಟ್ ಇಸ್ 8 August. ಸೊ ಲೆಟ್ ಮಿ ಟೇಕ್ ದಿಸ್ ದಟ್ ಇಸ್ ನಥಿಂಗ್ ಬಟ್ 14. ಸೊ ಈ ತರ ನನಗೆ ಏನ್ ಬೇಕು ಅದನ್ನ ಟೈಪ್ ಮಾಡ್ಕೊಂಡು ಡಿಫಾಲ್ಟ್ ಆಗಿ ಬೇಕಾದ್ರೆ ನೋಟ್ಸ್ ನ ಮೇಕ್ ಮಾಡಬಹುದು. ಮತ್ತೆ ಇಲ್ಲೂ ಕೂಡ ಒಂದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಆದಷ್ಟು ಟೈಪ್ ಮಾಡುವಂತ ರಿಕ್ವೈರ್ಮೆಂಟೇ ಇಲ್ಲ. ಯಾಕಂದ್ರೆ ನಾವು ಯು ನೋ ದಟ್ ಈವನ್ ಚಿಕ್ಕ ಹುಡುಗ ಕೂಡ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅವನು ಗೂಗಲ್ ಅಸಿಸ್ಟೆಂಟ್ ನ ಯೂಸ್ ಮಾಡ್ತಾನೆ. ಗೂಗಲ್ ಅಸಿಸ್ಟೆಂಟ್ ಯೂಸ್ ಮಾಡ್ಬಿಟ್ಟು ಅವ್ನು ಬೇಕಾಗಿರೋ ಸಾಂಗ್ ನ ಬೇಕಾದ್ರೆ ಕೇಳ್ತಾನೆ. ಬಟ್ ಇಲ್ಲೂ ಕೂಡ ಅಷ್ಟೇನೆ, ಆಸ್ ಯು ಸ್ಪೀಕ್ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಲೆಟರ್ಸ್. ಟ್ರಾನ್ಸ್ಕ್ರೈಬ್ ಆಗುತ್ತೆ. ಯಾವ ತರ ಟ್ರಾನ್ಸ್ಕ್ರೈಬ್ ಆಗುತ್ತೆ? ಸೊ ಈಗ we have completed two applications. One is the screen recording, other one is the Google Doc, and the third one is the Google Slides. The most important one, it is the alternate for PowerPoint. ಸೊ ನಿಮಗೆ ಗೊತ್ತಿದೆ PowerPoint ಪ್ರೆಸೆಂಟೇಷನ್ ಯಾವ ರೀತಿ ನಾವು ಕೊಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು. ಇಟ್ ಇಸ್ ದ ಬೆಸ್ಟ್ ಆಲ್ಟರ್ನೇಟಿವ್ ಫಾರ್ PowerPoint ಪ್ರೆಸೆಂಟೇಷನ್. ನೀವು ಇದನ್ನ ಕರೆಕ್ಟ್ ಆಗಿ ಯೂಸ್ ಮಾಡೋದು ಕಲ್ತ್ಕೊಂಡ್ರೆ ನಿಮಗೆ ಆನ್ಲೈನ್ ಕ್ಲಾಸು ನೀವು ಬೋರ್ಡ್ ಮುಂದೆ ನಿಂತ್ಕೊಳ್ಳೋಷ್ಟೇ ಇರೋದಿಲ್ಲ. ಅಷ್ಟೇ ಎಫೆಕ್ಟಿವ್ ಆಗಿ ನೀವು ಬೇಕಾದ್ರೆ ನಿಮ್ಮ ಕ್ಲಾಸಸ್ ಅನ್ನ ಆನ್ಲೈನ್ ಅಲ್ಲಿ ನೀವು ಸಬ್ಮಿಟ್ ಮಾಡಿಬಿಟ್ಟು ಹುಡುಗರು ಇನ್ನೂ ಎಫೆಕ್ಟಿವ್ ಆಗಿ ಕಲಿತಾರ ಬೇಕಾದ್ರೆ ನಾವು ಮಾಡ್ಬೋದು. ಯಾಕಂದ್ರೆ ಇದರಲ್ಲಿರೋ ಫೆಸಿಲಿಟಿನೇ ಆ ಥರ ಇರುತ್ತೆ. ಸುಮಾರು ಸ್ಲೈಡ್ಸ್ ನಮಗೆ ಆನ್ಲೈನ್ ಅಲ್ಲಿ ಪ್ರಿಪೇರ್ ಮಾಡೋಕ್ಕೆ ತುಂಬಾನೇ. ನೋಡಿ ಇಲ್ಲೂ ಕೂಡ ಅಷ್ಟೇ ಸೇಮ್ ಥಿಂಗ್, ಚೂಸ್ ಟೆಂಪ್ಲೇಟ್. ಸೊ ಯಾವ ಟೆಂಪ್ಲೇಟ್ ಬೇಕು ನಿಮಗೆ? ಲೆಸನ್ ಪ್ಲಾನ್ ಇದೆ, ಫೀಲ್ಡ್ ಟ್ರಿಪ್ ಇದೆ, ಫ್ಲಾಶ್ ಕಾರ್ಡ್ಸ್ ಇದೆ, ಸ್ಟೂಡೆಂಟ್ ನೇಮ್ ಇದೆ. ನಿಮಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನಿಮ್ದು ಆಗಿರುವಂತಹ ಒಂದು ಸ್ಲೈಡ್ ನ ಪ್ರಿಪೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಸೊ ನೀವು PowerPoint ಅಲ್ಲಿ ಎಷ್ಟು ಕಲಿಯೋದಿದೆಯೋ ಅದೇ ರೀತಿ ಗೂಗಲ್ ಸ್ಲೈಡ್ಸ್ ಅಲ್ಲಿ ಕೂಡ ಇದೆ. ಸೊ ಗೂಗಲ್ ಸ್ಲೈಡ್ ಅಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ನೀವು ಸ್ಲೈಡ್ಸ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇದೆಲ್ಲ ಹೇಳೋಕ್ಕಿಂತ ಮುಂಚೆ ಒಂದು ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ ಸುಮಾರು ಜನ ನೀವು ಕೇಳ್ಬೋದು, ಮೊಬೈಲ್ ಅಪ್ಲಿಕೇಶನ್ ಅಂತ ಹೇಳಿದ ತಕ್ಷಣ ಮತ್ತೆ ಗೂಗಲ್ ಸ್ಲೈಡ್, PowerPoint ಇವೆಲ್ಲ ಮಾಡ್ಬಿಟ್ಟೆ ನಾವು ಮಾಡ್ಬೇಕಾ? ಇಲ್ಲ, ನೀವು ಟ್ರೈ ಮಾಡಿದ್ರೆ ಇಫ್ ಯು ಹ್ಯಾವ್ ಪೇಷನ್ಸ್ ಯು ಕ್ಯಾನ್ ಸಿಟ್ ಅಂಡ್ ಯು ಕ್ಯಾನ್ ಡೂ ಆಲ್ ದ ಸ್ಲೈಡ್ಸ್ ಇನ್ ಗೂಗಲ್ ಸ್ಲೈಡ್ಸ್ ಓನ್ಲಿ. ಮೊಬೈಲ್ ಯೂಸ್ ಮಾಡ್ಕೊಂಡೆ ನೀವು ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ಯಾಕಂದ್ರೆ ಎಕ್ಸೆಪ್ಟ್ ಮ್ಯಾಥಮೆಟಿಕ್ಸ್ ಯಾಕೆ ಆಗಲ್ಲ ಅಂತಂದ್ರೆ ನಾವು ಸುಮಾರು ಮ್ಯಾಥಮೆಟಿಕ್ಸ್ ಈಕ್ವೇಷನ್ ಟೈಪ್ ಮಾಡಬೇಕಾಗಿರೋದ್ರಿಂದ ಅದನ್ನ ನಾವು ಇಮಿಡಿಯೇಟ್ ಆಗಿ ಮೊಬೈಲಲ್ಲಿ ಮಾಡೋದು ಸ್ವಲ್ಪ ಕಷ್ಟ. ಇಫ್ ಯು ಹ್ಯಾವ್ ಸ್ಟೈಲಸ್, ನಿಮ್ಗೆ ಏನಾದ್ರು ಬರೆಯೋಕ್ಕೆ ಒಂದು ಪೆನ್ ತರ ಅವಕಾಶ, ಅಥವಾ ಇಫ್ ಯು ಯೂಸಿಂಗ್ ಎ ಟ್ಯಾಬ್, ನೀವೇನಾದ್ರು ಟ್ಯಾಬ್ ಯೂಸ್ ಮಾಡ್ತೀರ ಅಂದ್ರೆ ಅಲ್ಲಿ ಕೂಡ ನಾವು ಬೇಕಾದ್ರೆ ಸ್ಟೈಲಸ್ ಯೂಸ್ ಮಾಡ್ಕೊಂಡು ಮ್ಯಾಥ್ಸ್ ಕೂಡ ನಾವು ಬರೀಬಹುದು, ತೊಂದರೆ ಇಲ್ಲ. ಬಟ್ ಮಾಮೂಲಿ ಮೊಬೈಲ್ ಅಲ್ಲಿ ಮ್ಯಾಥ್ಸ್ ಟೈಪ್ ಮಾಡಕ್ ಕಷ್ಟ ಆಗುತ್ತೆ. ಬಟ್ ಆಲ್ ಅದರ್ ಸಬ್ಜೆಕ್ಟ್ಸ್ ನೀವು ಯಾವ ರೀತಿ ಬೇಕಾದ್ರೆ ನೋಟ್ಸ್ ರೆಡಿ ಮಾಡಿಕೊಂಡು ಇಲ್ಲಿ ನಾವು ಪ್ರೆಸೆಂಟೇಷನ್ ಕೊಡ್ಬೋದು. ಪ್ರೆಸೆಂಟೇಷನ್ ಕೊಡ್ತಾ ಏನ್ ಮಾಡಬೇಕು? ಸ್ಕ್ರೀನ್ ರೆಕಾರ್ಡಿಂಗ್ ನ ಯೂಸ್ ಮಾಡಬೇಕು. ಆವಾಗ ಆ ಸ್ಕ್ರೀನ್ ರೆಕಾರ್ಡ್ ಆಗಿರುವಂತ ವಿಡಿಯೋ ತಗೊಂಡೋಗಿ ನೀವು ಎಲ್ಲಿ ಬೇಕೋ ಅಲ್ಲಿ ನಿಮಗೆ ಬೇಕಾಗಿರುವಂತ ಸ್ಟೂಡೆಂಟ್ಸ್ಗೆ ನೀವು ಶೇರ್ ಮಾಡಬಹುದು. ಶೇರ್ ಮಾಡಕ್ ಬೇಕಾಗಿರುವಂತ ಪ್ಲಾಟ್ಫಾರ್ಮ್ ಯಾವುದು ಅಂತ ನಾನು ಮತ್ತೆ ಅಟ್ ದ ಎಂಡ್ ಆಫ್ ದಿ ಸೆಷನ್ ನಾನು ಹೇಳ್ತೀನಿ. ಈಗ ಸದ್ಯಕ್ಕೆ ಈ ಗೂಗಲ್ ಸ್ಲೈಡ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ. ಇಲ್ಲಿ ನಾನು ಒಂದು ಓಪನ್ ಮಾಡಿದ್ದೀನಿ, ಬುಕ್ ಟೈಟಲ್ ರೆಪೋರ್ಟ್ ಬೈ ಯುವರ್ ನೇಮ್. ಸೊ ಇಲ್ಲೇ ನೋಡ್ಬೋದು ನೀವು ಬುಕ್ ಟೈಟಲ್ ಅಂತ ಹೊಡೆದ ತಕ್ಷಣ ನಿಮ್ಗೆ ಅಲ್ಲಿ ಬಾಕ್ಸ್ ಬರುತ್ತೆ, ನೀವು ಟೈಪ್ ಮಾಡ್ಕೊಳ್ಳಿ. ರಿಪೋರ್ಟ್ ಬೈ ಯುವರ್ ನೇಮ್ ಅಂತ ಇದೆ. ಸೊ ಇಫ್ ಐ ವಾಂಟ್ ನೋಡಿ ಜಸ್ಟ್ ಕ್ಲಿಕ್ ಮಾಡ್ತೀನಿ, ಟೈಪ್ ಮಾಡ್ಕೊಂತೀನಿ.
ಸೊ ರಿಪೋರ್ಟ್ ಬೈ ರವಿಕುಮಾರ್. ಸೊ ಟೈಪ್ ಮಾಡಿದ್ದಾಯಿತು, ಜಸ್ಟ್ ಕಂಪ್ಲೀಟೆಡ್ ಆಯಿತು. ಈಗ ನೆಕ್ಸ್ಟ್ ಸ್ಲೈಡ್ ಬೇಕು, ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ತೀನಿ. ಅಬೌಟು, ಬುಕ್ ಟೈಟಲ್ಲು, ದಟ್ ಈಸ್ ಯು ಕ್ಯಾನ್ ರೈಟ್ ಎನಿ ಆಫ್ ದಿ ಥಿಂಗ್ಸ್. ನೀವು ಬೇಕಾಗಿರೋದನ್ನ ಕ್ರಿಯೇಟ್ ನೋಡಿ. ಈ ಟೆಂಪ್ಲೇಟ್ಸ್ ಯೂಸ್ ಮಾಡಿದಾಗ ನಿಮಗೆ ತುಂಬಾನೇ ಈಸಿ ಆಗುತ್ತೆ. ನಿಮಗೆ ಸ್ಲೈಡ್ ಶೋ ಹಾಕೋಷ್ಟಿರೋದಿಲ್ಲ, ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡೋಷ್ಟಿರೋದಿಲ್ಲ. ಆಲ್ರೆಡಿ ಅವರು ಡಿಫಾಲ್ಟ್ ಸೆಲೆಕ್ಟ್ ಮಾಡೋದ್ರಿಂದ ತುಂಬಾನೇ ವರ್ಕ್ ಕಡಿಮೆ ಆಗುತ್ತೆ. ಸೊ ಬೆಸ್ಟ್ ಆಪ್ಷನ್ ಇಸ್ ದಟ್ ಫಾರ್ ಪ್ರೆಸೆಂಟೇಷನ್, ಇಟ್ ಇಸ್ ಅ ಗೂಗಲ್ ಸ್ಲೈಡ್. ಇನ್ನೊಂದು ಏನ್ ಬೆನಿಫಿಟ್ ಅಂತಂದ್ರೆ, ನೀವು ಇಲ್ಲಿ ಮಾಡಿರೋದು ಸಡನ್ ಆಗಿ ಎಲ್ಲೋ ಹೋಗ್ತೀರಾ, ನಿಮ್ಗೆ ಬೇಕಾಗಿರುತ್ತೆ. ಯಾಕಂದ್ರೆ ನಾವು ಪವರ್ ಪಾಯಿಂಟ್ ಅಲ್ಲಿ ಸುಮಾರು ಸತಿ ಅಬ್ಸರ್ವ್ ಮಾಡಿದೀನಿ. ಪವರ್ ಪಾಯಿಂಟ್ ಮಾಡಿ ನಿಮ್ಮ ಮೊಬೈಲ್ ಹಾಕೊಂಡಿರ್ತೀರಾ, ಅಥವಾ ನೀವೇನ್ ಮಾಡ್ತೀರಾ, ಪೆನ್ ಡ್ರೈವ್ ಹಾಕೊಂಡಿರ್ತೀರಾ, ಎಲ್ಲ ಪ್ರೆಸೆಂಟೇಷನ್ ಕೊಡ್ಬೇಕು, ಹೋಗ್ತೀರಾ. ಅಲ್ಲಿ ಹೋಗಿದ ತಕ್ಷಣ ಸಿಸ್ಟಮ್ ಅಲ್ಲಿ ನೀವು ಪೆನ್ ಡ್ರೈವ್ ನ ಹಾಕ್ಬೇಕು. ಅವ್ರೇನ್ ಮಾಡ್ತಾರೆ, ಸಾರ್ ಇಲ್ಲ ಕಷ್ಟ ಆಗುತ್ತೆ, ನಮ್ಗೆ ವೈರಸ್ ಬರುತ್ತೆ, ಇದನ್ನ ನಮ್ಗೆ ಹೇಳಕ್ ಶುರು ಮಾಡ್ತಾರೆ. ಇಲ್ಲ ಹೋಗ್ಲಿ ಹಾಕ್ತೀರಾ, ಓಪನ್ ಮಾಡಕ್ ಇನ್ನೊಬ್ಬ ಬೇಕು. ಅಲ್ಲಿ ಓಪನ್ ಮಾಡೋರು ಇರಲ್ಲ. ಏನ್ ಮಾಡ್ತಾನೆ, ಇಲ್ಲ ಸರ್ ನಿಮ್ ಫೈಲ್ ಕರಪ್ಟ್ ಆಗಿದೆ. ದಿಸ್ ಅ ಮೋಸ್ಟ್ ಇರುವಂತಹ ಎಲ್ಲಾ ಕಡೆ ಆಗುವಂತಹ ಪ್ರಾಬ್ಲಮ್. ಅದಕ್ಕೆ ನೀವು ಆದಷ್ಟು ಗೂಗಲ್ ಸ್ಲೈಡ್ ಯೂಸ್ ಮಾಡೋದ್ರಿಂದ ಅವ್ರು ಜಸ್ಟ್ ಅಲ್ಲೇ ಹೋಗ್ಬಿಟ್ಟು ನೀವು ನಿಮ್ಮ ಲ್ಯಾಪ್ಟಾಪ್ ಅಥವಾ ಅವರ ಸಿಸ್ಟಮ್ ಅಲ್ಲಿ ಲಾಗಿನ್ ಮಾಡ್ಕೊಂಡು ನೀವು ಗೂಗಲ್ ಸ್ಲೈಡ್ ನ ಲಾಗಿನ್ ಮಾಡ್ಕೊಳ್ಳಿ. ಆಡಿದ ತಕ್ಷಣ ನೀವೇನ್ PPT ಮಾಡಿದಿರೋ ಎಲ್ಲ ಕೂಡ ಅಲ್ಲೇ ಸಿಗುತ್ತೆ. ಜಸ್ಟ್ ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ಈ ಗೂಗಲ್ ಆಪ್ಸ್ ಎಲ್ಲ ಅಷ್ಟೇನೆ. ಏನಪ್ಪ ಬೆನಿಫಿಟ್ ಅಂತಂದ್ರೆ, ಈ ತರ ನೀವು ಎಲ್ಲಿ ಬೇಕಾದ್ರೂ ಅಲ್ಲಿ ಸೋರ್ಸ್ ನ ಯೂಸ್ ಮಾಡಬಹುದು, ಯುಟಿಲೈಸ್ ಮಾಡ್ಕೋಬಹುದು. ಓಕೆನಾ, ದಿಸ್ ಅ ಮೋಸ್ಟ್ ಬೆನಿಫಿಟ್ ಒನ್. ಇದಾಗಿದ ತಕ್ಷಣ ಏನು, ಜಸ್ಟ್ ಮೇಲೆ ಪ್ಲೇ ಬಟನ್ ಕೊಟ್ಟಿದ್ದಾನೆ, ಪ್ಲೇ ಮಾಡ್ತೀರಾ. ಯು ಕ್ಯಾನ್ ಪ್ರೆಸೆಂಟ್ ಆನ್ ದಿಸ್ ಡಿವೈಸ್ ಅಂತ ಕೊಡ್ತಾ ಇದೆ. ಸೊ ಪ್ರೆಸೆಂಟ್ ಕೊಡ್ತೀನಿ ನೋಡಿ, ಈ ತರ ಪ್ರೆಸೆಂಟ್ ಆಗ್ತಾ ಬರ್ತಾ ಇರುತ್ತೆ. ಸೊ ನೀವು ಇದೇ ಟೈಮಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿದ್ರಿ ಅಂತಂದ್ರೆ, ಈ ತರ ನೀವೆಲ್ಲಾ ಸ್ಲೈಡ್ಸ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ನೀವು ಎಕ್ಸ್ಪ್ಲೇನ್ ಮಾಡಕ್ಕೆ ಈಸಿ ಆಗುತ್ತೆ. ದಿಸ್ ಇಸ್ ದ ಒನ್ ಇಂಪಾರ್ಟೆಂಟ್ ಥಿಂಗ್. ಸೊ ಈ ತರ ನೀವು ಗೂಗಲ್ ಸ್ಲೈಡ್ಸ್ ಯೂಸ್ ಮಾಡಿಕೊಂಡು ಪ್ರೆಸೆಂಟೇಷನ್ ಕೊಡಕ್ಕೆ ಮತ್ತೆ ನಿಮ್ಮ ಹುಡುಗರಿಗೆ ಪಾಠ ಮಾಡಕ್ಕೆ ತುಂಬಾನೇ ಈಸಿ ಆಗುತ್ತೆ. ದಿಸ್ ಇಸ್ ಅನದರ್ ಅಪ್ಲಿಕೇಶನ್ ವಿಚ್ ಇಸ್ ದ ಮೋಸ್ಟ್ ಯೂಸ್ಫುಲ್ ಅಪ್ಲಿಕೇಶನ್ ಫಾರ್ ಟೀಚರ್ಸ್. ಮತ್ತೆ ಈಗ ನೆಕ್ಸ್ಟ್ ಬರ್ತಾ ಹೋಗ್ತೀನಿ ನೋಡಿ. ಇದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದೇನಪ್ಪಾ ಅಂತಂದ್ರೆ, ಜಸ್ಟ್ ಮೊಬೈಲ್ ಅಲ್ಲೇ ರೆಡಿ ಮಾಡ್ಕೊಂಡು ಮೊಬೈಲ್ ಅಲ್ಲಿ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡೋದು, ಅದೇ ವಿಡಿಯೋನ ಶೇರ್ ಮಾಡೋದು ಅಂತ. ಬಟ್ ಕೆಲವರು ಟೀಚರ್ಸ್ ಇರ್ತಾರೆ ಅಥವಾ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಏನಪ್ಪಾ ಅಂತಂದ್ರೆ, ಇಲ್ಲ ನನಗೆ ಈ ಆನ್ಲೈನ್ ವರ್ಕ್ ನನ್ಗೆ ಇಷ್ಟ ಆಗೋದಿಲ್ಲ, ನಾನು ಏನ್ ಮಾಡ್ಬೇಕು, ನನಗೆ ಬೋರ್ಡ್ ವರ್ಕೇ ಮಾಡ್ಬೇಕು. ಬೋರ್ಡ್ ವರ್ಕ್ ಮಾಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ನನಗೆ ಸ್ಯಾಟಿಸ್ಫೈ ಆಗೋದಿಲ್ಲ, ನನಗೆ ಸ್ಯಾಟಿಸ್ಫೈ ಆಗೋದಿಲ್ಲ ಅನ್ನೋಂಥವ್ರಿಗೆ ಅವ್ರಿಗೂ ಕೂಡ ಕೆಲವೊಂದು ಅಪ್ಲಿಕೇಶನ್ಸ್ ನ ಹೇಳ್ತಾ ಇದ್ದೀನಿ. ದೀಸ್ ಆರ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್. ಇನ್ ದಟ್ ಒನ್, ಫಸ್ಟ್ ಒನ್ ಇಸ್ ದಟ್ ಈಸ್ ಓಪನ್ ಕ್ಯಾಮ್ರಾ. ಸೊ ಏನಕ್ಕೆ ಓಪನ್ ಕ್ಯಾಮ್ರಾ ಅಂತಂದ್ರೆ, ನೋಡಿ ಈ ಓಪನ್ ಕ್ಯಾಮ್ರಾ ಅಪ್ಲಿಕೇಶನ್, ಇಟ್ ಇಸ್ ದ ಮೋಸ್ಟ್ ಯೂಸ್ಫುಲ್ ಒನ್ ಫಾರ್ ರೆಕಾರ್ಡಿಂಗ್ ಯುವರ್ ವಿಡಿಯೋ. ಇಲ್ಲ ನಮ್ಮ ಮೊಬೈಲ್ ಅಲ್ಲೇ ರೆಕಾರ್ಡಿಂಗ್ ಇದೆ ಸರ್, ರೆಕಾರ್ಡಿಂಗ್ ಮಾಡ್ಕೊಬೋದಲ್ವಾ, ನೋ ಪ್ರಾಬ್ಲಮ್. ಬಟ್ ಇದ್ರ ಯೂಸ್ಫುಲ್ ಏನಪ್ಪಾ ಅಂತಂದ್ರೆ, ಕೆಲವು ಮೊಬೈಲ್ ಅಲ್ಲಿ ನಿಮ್ಗೆ ಬ್ರೈಟ್ನೆಸ್ ಇರ್ಬೋದು, ಸೆಟ್ಟಿಂಗ್ಸ್ ಇರ್ಬೋದು, ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ಎಕ್ಸ್ಟರ್ನಲ್ ಮೈಕ್ ನ ಕನೆಕ್ಟ್ ಮಾಡಕ್ಕೆ ನಿಮ್ಮ ಮೊಬೈಲ್ ಅಲ್ಲಿ ಆಗೋದಿಲ್ಲ. ಸೊ ಅಂತ ಟೈಮ್ ಅಲ್ಲಿ ಈ ಅಪ್ಲಿಕೇಶನ್ ನಿಮಗೆ ತುಂಬಾನೇ ಬೆನಿಫಿಟ್ ಆಗುತ್ತೆ. ಸೊ ಯಾವುದು, ಓಪನ್ ಕ್ಯಾಮ್ರಾ. ಈ ಓಪನ್ ಕ್ಯಾಮ್ರಾ ಮಾಡೋದ್ರಿಂದ ಸೆಟ್ಟಿಂಗ್ಸ್ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನೇನ್ ಸೆಟ್ಟಿಂಗ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡಿ, ಸೆಟ್ಟಿಂಗ್ಸ್ ಅಲ್ಲಿ ಯು ಕ್ಯಾನ್ ಡೂ ಫೋಟೋ ಸೆಟ್ಟಿಂಗ್ಸ್, ವಿಡಿಯೋ ಸೆಟ್ಟಿಂಗ್, ಲೊಕೇಶನ್. ನಿಮ್ಗೆ ಯಾವ ರೀತಿಯಾದಂತಹ ವಿಡಿಯೋ ಬೇಕು, ಮತ್ತೆ ನಿಮ್ಗೆ ವಿಡಿಯೋ ಕರೆಕ್ಟ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಆಗಿಲ್ವಾ, ಅಥವಾ ನಿಮ್ಗೆ ಆಡಿಯೋ ಕ್ಲಾರಿಟಿ ಬರ್ತಾ ಇಲ್ವಾ, ಇದನ್ನೆಲ್ಲ ರೆಕ್ಟಿಫೈ ಮಾಡ್ಕೊಳಕ್ಕೆ ಓಪನ್ ಕ್ಯಾಮ್ರಾ ಇಸ್ ದ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಲಿಕೇಶನ್. ನೀವು ಸುಮಾರು ಜನ ಯೂಟ್ಯೂಬರ್ಸ್ ಇರ್ಬೋದು, ಅಥವಾ ಯಾರೋ ಒಬ್ರು ಮನೆಗಳಲ್ಲೇ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇದೀನಿ, ನಾನು ಯೂಟ್ಯೂಬ್ ಅಲ್ಲಿ ನನ್ನ ವಿಡಿಯೋ ಹಾಕ್ತಾ ಇದೀನಿ, ಅಲ್ಲಿ ನಾನು ವಿಡಿಯೋ ಪ್ಲೇ ಆಗ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ ಅಂತಂದ್ರೆ, ಅವ್ರು ಮ್ಯಾಕ್ಸಿಮಮ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಓಪನ್ ಕ್ಯಾಮ್ರಾ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ನೀವು ಏನಾದ್ರು ಆತರ ನಾನು ಮನೆಯಲ್ಲಿ ಸರ್ ಬೋರ್ಡ್ ಮೇಲೆ ಮಾಡ್ಬಿಟ್ಟು ನಾನು ಅದನ್ನ ಹುಡುಗರಿಗೆ ಕಳಿಸ್ಬೇಕು ಅಂತ ಇಷ್ಟಪಡೋದಾದ್ರೆ, ಬೆಸ್ಟ್ ನೀವೇನ್ ಮಾಡಿಯಪ್ಪ ಅಂತಂದ್ರೆ ಓಪನ್ ಕ್ಯಾಮ್ರಾ ಆಪ್ ನ ಯೂಸ್ ಮಾಡಿ. ನಾವ್ ಯಾವ ರೀತಿ ವಿಡಿಯೋಸ್ ನ ಎಡಿಟ್ ಮಾಡೋದು, ದಿಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಏನಕ್ಕೆ ಎಡಿಟಿಂಗ್ ಬೇಕು, ಆಸ್ ಇಟ್ ಇಸ್ ಮಾಡೋ ವಿಡಿಯೋ ಕಳಿಸ್ಬೋದಲ್ವಾ. ನಿಮ್ಗೆ ಗೊತ್ತಿದೆ, ಇಫ್ ಯು ಟ್ರೈ ಒನ್ಸ್ ಫಾರ್ ಡೂಯಿಂಗ್ ಆಲ್ ದ ವಿಡಿಯೋಸ್, ಆಗ ನಿಮಗೆ ಯು ವಿಲ್ ಗೆಟ್ ಮೆನಿ ಪ್ರಾಬ್ಲಮ್ಸ್. ಒಂದ್ಸತಿ ನೀವು ವಿಡಿಯೋ ಮಾಡಿದ ತಕ್ಷಣ ಸುಮಾರು ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀರಾ. ಏನೇನ್ ಪ್ರಾಬ್ಲಮ್ ಫೇಸ್ ಮಾಡ್ತೀರಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಏನೋ ಸೆಂಟರ್ ಒಂದು ಬಿಟ್ಟು ಬಂದಿರುತ್ತೆ, ನೀವು ಕ್ಯಾಪ್ ಕೊಟ್ಟಿರ್ತೀರಾ, ಅಥವಾ ಬೇರೆ ಏನೋ ಯಾರೋ ಒಬ್ಬ ಅಬ್ಸ್ಟಕಲ್ ಬಂದಿರುತ್ತೆ, ಯಾರೋ ಮಾತಾಡ್ಸಕ್ ಬಂದಿರ್ತಾರೆ, ಅಥವಾ ನೀವೇನ್ ಮಾಡಿರ್ತೀರಾ ವಾಯ್ಸ್ ಅಲ್ಲಿ ಏನೋ ಬೇರೆ ಚೇಂಜಸ್ ಕೊಟ್ಟಿರ್ತೀರಾ, ಅಥವಾ ಗ್ಯಾಪ್ ಆಗಿರ್ಬೋದು. ಇದನ್ನೆಲ್ಲ ಅವಾಯ್ಡ್ ಮಾಡಕ್ಕೆ, ಟು ಅವಾಯ್ಡ್ ಆಲ್ ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ಎಡಿಟ್ ಯುವರ್ ವಿಡಿಯೋ. ನೀವು ವಿಡಿಯೋನ ಎಡಿಟ್ ಮಾಡ್ಲೇಬೇಕಾಗುತ್ತೆ. ಸೊ ಏನಕ್ಕೋಸ್ಕರ, ಈ ಸ್ಕಿಪ್ಪಿಂಗ್ಸ್ ಇರ್ಬೋದು, ಅಥವಾ ಟೈಟಲ್ಸ್ ಹಾಕ್ಬೇಕಾಗತ್ತೆ, ನಿಮ್ಮ ವಿಡಿಯೋಗೆ ಟೈಟಲ್ಸ್ ಹಾಕ್ಬೇಕಾಗತ್ತೆ. ಇಂಥ ಟೈಮಲ್ಲೆಲ್ಲ ಯಾವ್ದು ಆಪ್ ನ ಯೂಸ್ ಮಾಡ್ತೀರಾ? ದೇರ್ ಆರ್ ವೆರಿ ಸಿಂಪಲ್ ಅಪ್ಲಿಕೇಶನ್ಸ್ ವಿಚ್ ಆರ್ ಮೋಸ್ಟ್ ಯೂಸ್ಫುಲ್ ಫಾರ್ ಡೂಯಿಂಗ್ ದ ಮೊಬೈಲ್ ವಿಡಿಯೋ ಎಡಿಟಿಂಗ್. ಸೊ ಸಿಂಪಲ್ ಆಗಿರುವಂತ ಅಪ್ಲಿಕೇಶನ್ಸ್ ಮಾತ್ರ ನಾನು ಫೈಂಡ್ ಔಟ್ ಮಾಡಿದ್ದೀನಿ, ಯಾವ್ದಂತ ಹೇಳ್ತೀನಿ. ಸೊ ವಿಡಿಯೋ ಎಡಿಟಿಂಗ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಮ್ಗೆಲ್ಲ ಇದು ಕಷ್ಟವಾಗಿರೋ ಕೆಲಸನೇ. ಎಲ್ಲರೂ ಕೂಡ ಅನ್ಕೊಂತೀರಾ, ಏನ್ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗುತ್ತಾ ನಮ್ಮ ಕೈಲಿ, ನಮಗೆ ಕಂಪ್ಯೂಟರ್ ಸೈನ್ಸ್ ಗೊತ್ತಿಲ್ಲ, ನಾನು ಕೋರ್ಸ್ ಮಾಡಿಲ್ಲ, ನನಗೆ ಮೊಬೈಲ್ ಅಷ್ಟೇ ಗೊತ್ತಿರೋದು, ಮೊಬೈಲಲ್ಲೂ ಕೂಡ ಕರೆಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ, ನಾನು ಜಸ್ಟ್ ಕಾಲ್ ರಿಸೀವ್ ಮಾಡ್ತೀನಿ, ಕಾಲ್ ಕಟ್ ಮಾಡ್ತೀನಿ, ಈ ತರ ಎಲ್ಲ ಥಿಂಕಿಂಗ್ ಇದ್ರೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬೇಡಿ.
ನೋಡಿ, ಇರೋವಂಥ ಮೊಬೈಲಲ್ಲಿ ನಾವು ಎಲ್ಲ ರೀತಿಯ ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ಬೋದು. ಪ್ಲಸ್ ಇನ್ನೂ ಒಂದು ನಿಮಗೆ ಸಿಂಪಲ್ ಆಗಿರೋ ಟಿಪ್ ಹೇಳ್ತೀನಿ. ಪ್ರತಿಯೊಂದನ್ನು ಕಲಿಯೋಕ್ಕೆ ಈಗ ಪ್ರತಿಯೊಂದು ಆ್ಯಪ್ಸ್ ಕೂಡ ಟ್ಯುಟೋರಿಯಲ್ಸ್ ಅಂತ ಅವರೇ ಬಿಡ್ತಾರೆ. ದಟ್ ಈಸ್ ದ ಮೋಸ್ಟ್ ಯೂಸ್ಫುಲ್. ಅದು ಇಲ್ವಾ, ನಮಗಿರುವಂತಹ ಬೃಹತ್ತಾಕಾರದ ದೊಡ್ಡದಾದಂತಹ ಒಂದು ಆ್ಯಪ್ ಇದೆ. ಅದರಲ್ಲಿ ನಿಮ್ಗೆ ಏನು ಎಂಟ್ರಿ ಹೊಡಿತೀರೋ, ಏನು ಬಗ್ಗೆ ವಿಡಿಯೋ ಬೇಕೋ, ಯಾವುದ್ರ ಬಗ್ಗೆ ಕಲಿಬೇಕೋ ಎಲ್ಲ ಕೂಡ ಯಾವುದೋ ಒಬ್ಬ ವ್ಯಕ್ತಿ ಹಾಕಿರ್ತಾರೆ. ಸೊ ಆ ವಿಡಿಯೋ ನೋಡ್ಕೊಂಡು ನಾವು ಕಲಿಯೋದಷ್ಟೇ ಬಾಕಿ. ಸ್ವಲ್ಪ ಪೇಷನ್ಸಿಂದ ನೀವು ನೋಡಿದ್ದೆ ಆದರೆ ಕಲಿಬೋದು. ಈಗ ನಾನು ನಿಮ್ಮ ಮುಂದೆ ಇರುವಂತಹ ನಾನೇ ಒಂದು ಬಿಗ್ ಎಕ್ಸಾಂಪಲ್. ಯಾಕೆ ಅಂತ ಹೇಳ್ತೀರಾ? ಬಿಕಾಸ್ ನಾನು ಕೂಡ being a science lecturer, I was not knowing about the mobile apps much, but today I am ready to make the separate blog, separate website, and I am trying to make the mobile application also. So mobile application develop ಮಾಡಬಹುದು, blog ರೆಡಿ ಮಾಡಬಹುದು, ವೆಬ್ಸೈಟ್ ರೆಡಿ ಮಾಡಬಹುದು. ನಾನು ಹೇಳ್ತಾ ಇರುವಂತ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟರ್ ಹೇಳ್ತೀನಿ. ಇನ್ನು ಫ್ಯೂಚರ್ ಡೇಸ್ ಅಲ್ಲಿ ನಾವು ಈಗ ಆಲ್ರೆಡಿ ನೋಡಿದ್ದೀವಿ, ಸುಮಾರು ಪ್ರೈವೇಟ್ ಕಾಲೇಜಸ್ ಇರ್ಬೋದು, ಅಥವಾ ಡೀಮ್ಡ್ ಕಾಲೇಜಸ್ ಇರ್ಬೋದು, ಅಥವಾ ಮೋಸ್ಟ್ ಆಫ್ ದಿ ಯೂನಿವರ್ಸಿಟಿ ಇರುವಂತಹ ಪ್ರೊಫೆಸರ್ಸ್ ಎಲ್ಲರೂ ಅವ್ರದ್ದೇ ಆಗಿರುವಂತಹ ಒಂದು ಬ್ಲಾಗ್ ನ ರೆಡಿ ಮಾಡ್ಕೊಂಡಿರ್ತಾರೆ, ಅವ್ರದ್ದೇ ಆಗಿರುವಂತಹ ಒಂದು ವೆಬ್ಸೈಟ್ ರೆಡಿ ಮಾಡ್ಕೊಂಡಿರ್ತಾರೆ. ಸೊ ಆ ತರ ಇರಬೇಕಾದ್ರೆ ನಮ್ಮ ಕೈಲಿ ಆಗದಿರೋದಲ್ಲ. ಪ್ರತಿಯೊಬ್ಬರು ಆದಷ್ಟು ಒಂದು ಬ್ಲಾಗ್ ಮತ್ತೆ ವೆಬ್ಸೈಟ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ನೀವು ಏನ್ ಹೇಳ್ಬೇಕು ಅನ್ಕೊಂತೀರೋ ಪ್ರತಿಯೊಂದೂ ರೀಚ್ ಆಗ್ಬೇಕು ನಿಮ್ಮ ಮಕ್ಕಳಿಗೆ. ನಿಮ್ಮ ಮಕ್ಕಳು ಅಥವಾ ನಿಮ್ಮ ನೆಕ್ಸ್ಟ್ ಜನರೇಷನ್ ನೋಡಬೇಕು. ಸೊ ನಮ್ಮ ನಾಲೆಡ್ಜು ಅಲ್ಲಿಗೆ ನಮಗೆ ಸ್ಟಾಪ್ ಆಗಬಾರ್ದು. ಇಟ್ ಶುಡ್ ಹ್ಯಾವಿಂಗ್ ದ ಸಪರೇಟ್ ಡೆಸ್ಟಿನೇಷನ್. ಒಂದು ಡೆಸ್ಟಿನೇಷನ್ ಇರುತ್ತೆ, ಆ ಡೆಸ್ಟಿನೇಷನ್ ರೀಚ್ ಆಗೋಕ್ಕೋಸ್ಕರ ನಾವೆಲ್ಲ ಕಷ್ಟ ಬೀಳ್ತಾನೆ ಇರಬೇಕು. ಸೊ ಆ ರೀತಿ ಇರೋದ್ರಿಂದ ನೀವು ಆದಷ್ಟು ಎಲ್ಲ ಮೊಬೈಲ್ ಆ್ಯಪ್ಸ್ನ ಟ್ರೈ ಮಾಡಿ. ನಾವು ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಯಾರು ಕೂಡ ಒಂದೇ ಸತಿ ಎಕ್ಸ್ಪರ್ಟ್ ಆಗಲ್ಲ. ಬಟ್ ಈ ಮೊಬೈಲ್ ಆ್ಯಪ್ಸ್ನ ನೀವು ಕರೆಕ್ಟಾಗಿ ಯೂಸ್ ಮಾಡಿದ್ದೆ ಆದರೆ ನಿಮಗೆ ಖುಷಿ ಆಗುತ್ತೆ. ಯಾಕಂದರೆ ನಮಗೆ ಕೆಲವು ಸುಮಾರು ಟೈಮ್ ಇರುತ್ತೆ. ನಾವು ಅನ್ಕೋತೀವಿ ನಮಗೆ ಟೈಮ್ ಸಿಗ್ತಾಲ್ಲ ಅಂತ. ನಾವು ಟೈಮ್ ಮಾಡ್ಕೊಂಡ್ರೆ ಟೈಮ್ ಆಗೇ ಆಗುತ್ತೆ. ಯಾಕಂದ್ರೆ ನಾನು ಕೂಡ ಸುಮಾರು ಲೆಸನ್ ಪ್ಲಾನ್ ಮಾಡಬೇಕು, ಕ್ಲಾಸ್ ಮಾಡಬೇಕು, ಪಾಠ ಮಾಡಬೇಕು, ನೋಟ್ಸ್ ರೆಡಿ ಮಾಡಬೇಕು, ಹುಡುಗರಿಗೆ ರಿಮಿಡಿಯಲ್ ಕ್ಲಾಸಸ್ ಮಾಡಬೇಕು, ಎಕ್ಸ್ಟ್ರಾ ಕ್ಲಾಸ್ ಮಾಡಬೇಕು, ಅಟೆಂಡೆನ್ಸ್ ತಗೋಬೇಕು, ಇವೆಲ್ಲ ಇದ್ದಿದ್ದೇನೆ. ಜೊತೆಯಲ್ಲಿ ಯಾವುದೋ ಒಂದು ಟೈಮಲ್ಲಿ ನಾವು ಗ್ಯಾಪ್ ತಗೊಂಡು ಈಗ ನಾವು ಮೊಬೈಲ್ ನೋಡ್ತಾ ಇರೋ ಟೈಮಲ್ಲಿ ಅದು ಸ್ವಲ್ಪ ನಾಲೆಡ್ಜ್ ಗೇನ್ ಮಾಡ್ಕೊಳ್ಳೋದ್ರಿಂದ ಅದು ತಪ್ಪೇನಿಲ್ಲ. ಸೊ ಆ ಥರ ಮಾಡ್ಕೊಂಡ್ರೆ ನಾವೇ ಇಷ್ಟು ಅಪ್ಲಿಕೇಶನ್ಸ್ ಬಗ್ಗೆ ತಿಳ್ಕೊಬೋದು. ಜಸ್ಟ್ ಈಗ ನಾನು ಹೇಳ್ತಾ ಇರೋ ಅಪ್ಲಿಕೇಶನ್ ಅಪ್ಪ ಅಂತಂದ್ರೆ ವಿಡಿಯೋ ಎಡಿಟಿಂಗ್ ಇಸ್ ವೆರಿ ಸಿಂಪಲ್ ಒನ್. ಕೈನ್ ಮಾಸ್ಟರ್ ಅಂತ ನೀವು ನೋಡ್ತಾ ಇದ್ದೀರಾ, ಕೈನ್ ಕೆ ಅಂತ ಇರುತ್ತೆ. ಇಟ್ಸ್ ಅ ಕೈನ್ ಮಾಸ್ಟರ್. ಇಟ್ ಇಸ್ ಅ ವೆರಿ ಸಿಂಪಲ್ application. Example, here plus sign is there. If you put on plus sign, it will show 16:9, 9:16 or 1:1 depending on different sizes. Why? Because 16:9 support for YouTube and 9:16 support for Instagram and 1:1 also support for Instagram. Usually for 9:16 it will be used for IGTV. That means it is under Instagram only. Okay. The most beneficial one is that it is nothing but 16:9. Let us take that one, 16:9. Now it will show that all the folders which you have in your mobile. Just you have to put any of the one video for that one. For example, now I will put my recording only. Let us take example. I will put one video which already I have done recording. Now it is showing that one of the it is come to the timeline. Now you can see that it is under the timeline. This red line shows that it is the movement of the timeline. So wherever you want you can cut or you can split the video or you can cut any of the unwanted thing also. For example, ನೋಡಿ ನಾನೀಗ ಲೆಫ್ಟ್ ಕನ್ಸಿಡರ್ ಮಾಡ್ತಾ ಹೋಗ್ತೀನಿ, ಮತ್ತೆ ಎರಡು ಕೈಯಲ್ಲಿ ಡ್ರಾಗ್ ಮಾಡಿದ್ರೆ ಅಂತಂದರೆ ನಿಮ್ಗೆ ಈ ಥರ ಚಿಕ್ಕದಾಗಿ ಕಾಣಿಸುತ್ತೆ. ಕಾಣಿಸ್ದಾಗ ಏನು ಮಾಡಬೇಕು, ನಿಮಗೆ ಎಲ್ಲಿ ಬೇಕು. ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ರೆಡ್ ಲೈನ್ ಇರೋದ್ರಿಂದ ರೈಟ್ ಸೈಡ್ ಬೇಕಾಗಿಲ್ಲ. ಐ ಡೋಂಟ್ ವಾಂಟ್ ದ ರೈಟ್ ಸೈಡ್ ಆಫ್ ದಿ ಪೋರ್ಷನ್. ಅದನ್ನು ಡಿಲೀಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಜಸ್ಟ್ ಆ ಸೀಸರ್ ಬಟನ್ ಕ್ಲಿಕ್ ಮಾಡಿ. ಸೀಸರ್ ಬಟನ್ ಕ್ಲಿಕ್ ಮಾಡಿಬಿಟ್ಟು ಟ್ರಿಮ್ ಟು ರೈಟ್ ಪ್ಲೇಟ್ ಅಂತ ಹೊಡೆದ್ರೆ ಟ್ರಿಮ್ ಟು ರೈಟ್ ಪ್ಲೇಟ್ ನೋಡಿ, ಈಗ ರೈಟ್ ಸೈಡ್ ಇರೋದು ಕಟ್ ಆಗೋಯ್ತು. ಸೊ ನನಗೆ ಇಷ್ಟು ಪೋರ್ಷನ್ ಮಾತ್ರ ನಾನು ಏನು ಮಾಡ್ಬೋದು, ಎಡಿಟ್ನ ಮಾಡ್ಬೋದು. ಸೊ ಇಷ್ಟು ಪೋರ್ಷನ್ ಮಾತ್ರ ಎಡಿಟ್ ಮಾಡ್ಬೋದು ಅಂತಂದರೆ ಇದ್ರಲ್ಲಿ ನಾನು ಬೇಕಾದರೆ ಐ ಕ್ಯಾನ್ ಆ್ಯಡ್ ದ ಟೆಕ್ಸ್ಟ್. ನೀವು ಬೇಕಾದ್ರೆ ಟೆಕ್ಸ್ಟ್ ಆ್ಯಡ್ ಮಾಡ್ಬೋದು, ಅಥವಾ ಇದು ಸ್ಪೀಡ್ನ ಚೇಂಜ್ ಮಾಡ್ಬೋದು. ಸ್ಪೀಡ್ ಫಾಸ್ಟ್ ಬೇಕಾ ಸ್ಲೋ ಬೇಕಾ ಮಾಡ್ಕೊಬೋದು. ನಾವು ಇದಾಗಿದ ತಕ್ಷಣ ಏನು ಮಾಡಿ, ರೈಟ್ ಕ್ಲಿಕ್ ಮಾಡಿ. ನೋಡಿ ಈಗ ನನಗೆ ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ಆ್ಯಡ್ ದ ಟೆಕ್ಸ್ಟ್. ಇಲ್ಲಿ ಲೇಯರ್ಸ್ ಅಂತ ಇರುತ್ತೆ, ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಟೆಕ್ಸ್ಟಿಗೆ ಹೋಗುತ್ತೆ. ಇಲ್ಲಿ ನಿಮಗೆ ಕೀಪ್ಯಾಡ್ ಬರುತ್ತೆ. ಯು ಕ್ಯಾನ್ ಜಸ್ಟ್ ಟೈಪ್ ವಾಟ್ ಎವರ್ ಯು ವಾಂಟ್. ಫಾರ್ ಎಕ್ಸಾಂಪಲ್ ರವೀಸ್ ಕ್ಲಾಸ್. ಸೊ ರವೀಸ್ ಸರ್ ಕ್ಲಾಸ್. I have typed that. Now it is under the my video. ನೋಡಿ ರವಿ ಸರ್ ಕ್ಲಾಸ್ ಅನ್ನೋದು ವಿಡಿಯೋ ಮೇಲೆ ಕಾಣಿಸ್ತಾ ಇದೆ. ಇದನ್ನು ಬೇಕಾದ್ರೆ ನೀವು ಡ್ರ್ಯಾಗ್ ಮಾಡಿ ದೊಡ್ಡದು ಮತ್ತು ಚಿಕ್ಕದು ಮಾಡ್ಕೊಬೋದು. ಸೊ ಇದಾದಮೇಲೆ ನಿಮಗೆ
ಈಗ ಯೂಶುವಲಿ ನೀವು ಅಕಸ್ಮಾತ್ ಎಕ್ಸ್ಟ್ರಾಡಿನರಿ ವಿಡಿಯೋ ಮಾಡಬೇಕು ಅಂತಂದರೆ ನಿಮಗೆ ಬ್ಯಾಕ್ಗ್ರೌಂಡ್ ಇರೋವಂಥದ್ದು, ಸಪೋಸ್ ಇಫ್ ಯು ಆರ್ ಯೂಸಿಂಗ್ ದ ಗ್ರೀನ್ ಕಲರ್ ಯೂಸ್ ಮಾಡ್ತಾ ಇದ್ದರೆ ನೀವು ಬ್ಯಾಕ್ಗ್ರೌಂಡ್ ಬೇಕಾದ್ರೆ ಡಿಲೀಟ್ ಮಾಡ್ಬೋದು. ಅದು ಕೂಡ ಈ ಕೈನ್ಮಾಸ್ಟರ್ ಅಪ್ಲಿಕೇಶನ್ದಾನೇ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಈಗ ಮಾಡ್ತಾ ಇರೋಂಥ ವಿಡಿಯೋ ಅದೇ ಗ್ರೀನ್ ಕಲರ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಗ್ರೀನ್ ಕಲರ್ ಅಥವಾ ಪರ್ಟಿಕ್ಯುಲರ್ ಯಾವುದೋ ಒಂದು ಕಲರ್ ಯೂಸ್ ಮಾಡ್ಕೊಂಡು ನೀವು ಅದನ್ನು ಬ್ಯಾಕ್ಗ್ರೌಂಡ್ನ ಡಿಲೀಟ್ ಮಾಡ್ಕೊಬೋದು. ಸೊ ಇದೆಲ್ಲ ಬೆನಿಫಿಟ್ಸ್ ಇರುತ್ತೆ. ಮತ್ತು ಆಡಿಯೋ ಆ್ಯಡ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಯೂಶುವಲಿ ಕೆಲವರು ಏನು ಮಾಡ್ತಾರೆ, ಬರ್ತ್ಡೇ ವಿಶಸ್ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಮಾಡೋಕ್ಕೆ, ವಿಡಿಯೋಸ್ ಮಾಡೋಕ್ಕೆ ಏನು ಮಾಡ್ತಾರೆ, ಯೂಸ್ ಮಾಡ್ತಾ ಇರ್ತಾರೆ ಈ ಕೈನ್ಮಾಸ್ಟರ್ನ. ನೀವು ಆಡಿಯೋ ಆ್ಯಡ್ ಮಾಡಬೇಕು ಅಂತಂದರೆ ಜಸ್ಟು ಈ ರೈಟ್ ಕ್ಲಿಕ್ ಮಾಡಿ, ಇಲ್ಲೇ ನಿಮಗೆ ಆಡಿಯೋ ಅಂತ ಕಾಣಿಸುತ್ತೆ ಸಪ್ರೇಟಾಗಿ. ಈ ಆಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮಲ್ಲಿ ಇರುವಂತಹ ಆಡಿಯೋ ಟ್ಯಾಕ್ಸ್ ಇಲ್ಲಿ ಕಾಣಿಸುತ್ತೆ. ಆ ಆಡಿಯೋದಲ್ಲಿ ಯಾವ್ದು ಬೇಕಾದನ್ನ ನಾವು ಸೆಲೆಕ್ಟ್ ಮಾಡ್ಬೋದು. ಒಂದು ಆ್ಯಂಡ್ ಅನದರ್ ಥಿಂಗ್ ಇಸ್ ದಟ್ ಇಲ್ಲಿ ವಾಯ್ಸ್ ಅಂತ ಇದೆ. ಇಲ್ಲೂ ಕೂಡ ನೀವೇನು ಮಾಡ್ಬೋದು, ವಿಡಿಯೋ ಆಲ್ರೆಡಿ ಪ್ರಿಪೇರ್ ಮಾಡಿಕೊಂಡು ಯು ಕ್ಯಾನ್ ಆ್ಯಡ್ ದ ವಾಯ್ಸ್ ಓವರ್ ಆಲ್ಸೋ. ಸೊ ನೀವು ಇವಾಗೆಲ್ಲ ನೋಡ್ತಾ ಇದ್ದೀರಾ, ಅಡ್ಮಿಷನ್ಸ್ ಟೈಮಲ್ಲಿ ನಾವೇನು ಮಾಡಬೇಕು, ಕೆಲವು ವೀಡಿಯೋಸ್ನ ಮಾಡಬೇಕಾಗುತ್ತೆ. ಸೊ ಇಫ್ ಯು ವಾಂಟ್ ಟು ಪ್ರಿಪೇರ್ ದೋಸ್ ಟೈಪ್ ಆಫ್ ವಿಡಿಯೋಸ್ ಅಬೌಟ್ ದ ಕಾಲೇಜ್, ಹೌ ದ ಕಾಲೇಜ್ ಇಸ್ ವರ್ಕಿಂಗ್ ಆ್ಯಂಡ್ ಹೌ ದ ಪ್ರಿನ್ಸಿಪಲ್, ಆ್ಯಂಡ್ ಇಫ್ ಯು ವಾಂಟ್ ಟು ಗಿವ್ ದ ಸಮ್ background music or background voice, then you can use with the voice. So here ಇಲ್ಲಿ ನಿಮಗೆ ಮೈಕ್ ಸಿಂಬಲ್ ಕಾಣಿಸುತ್ತಲ್ಲ, ಆ ಮೈಕ್ ಸಿಂಬಲ್ ಇಂದ ನೀವೇನು ಮಾಡ್ಬೋದಪ್ಪ ಅಂತಂದರೆ ವಾಯ್ಸ್ ಓವರ್ನ ಕೊಟ್ಕೊಬೋದು. ಸೊ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಅಪ್ಲಿಕೇಶನ್ ಫಾರ್ ವಿಡಿಯೋ ಎಡಿಟಿಂಗ್. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ವಿ ಕ್ಯಾನ್ ಮೂವ್ ಆನ್ ಟು ದ ನೆಕ್ಸ್ಟ್ ಅಪ್ಲಿಕೇಶನ್. ಸೊ ನಾನು ಬ್ಯಾಕ್ ಬರ್ತೀನಿ. ಲೆಟ್ ಅಸ್ ಗೋ ಫಾರ್ ದಿ ನೆಕ್ಸ್ಟ್ ಅಪ್ಲಿಕೇಶನ್. ಸೊ ಈಗ ಅಕಸ್ಮಾತ್ ನೀವು ಕೈನ್ಮಾಸ್ಟರ್ ಚೆನ್ನಾಗಿ ವರ್ಕ್ ಆಗ್ತಾ ಇಲ್ಲ ಅಂತಂದರೆ ಯು ಕ್ಯಾನ್ ಗೋ ಫಾರ್ ಅನದರ್ ಮೊಬೈಲ್ ಅಪ್ಲಿಕೇಶನ್ ದಟ್ ಈಸ್ ಕಾಲ್ಡ್ ಆಸ್ VN ಮೊಬೈಲ್ ಎಡಿಟಿಂಗ್ ಅಪ್ಲಿಕೇಶನ್. ಸೊ ದಿಸ್ ಈಸ್ ಆಲ್ಸೋ ಮೋಸ್ಟ್ ಯೂಸ್ಫುಲ್ ಒನ್. ಓಕೆ, ಈ ಸೆಕ್ಷನ್ ಬಿಟ್ಬಿಟ್ಟು ಐ ವಿಲ್ ಕಮ್ ಟು ಅನದರ್ ಸೆಕ್ಷನ್. ಏನಪ್ಪ ಅಂತಂದರೆ, ಸೊ ನೋಟ್ಸ್ ಮೇಕಿಂಗ್, ವೆರಿ ವೆರಿ ಇಂಪಾರ್ಟೆಂಟ್ ಒನ್. ನೋಟ್ಸ್ ಮೇಕ್ ಮಾಡ್ಕೋಬೇಕು ಅಂತಂದರೆ, ಅಂದರೆ ಇದು ಯಾವ ಥರ ನೋಟ್ಸು ನೋಡಿ, ಪರ್ಟಿಕ್ಯುಲರ್ ಆಗಿ ಸುಮಾರು ಜನ ಮೊಬೈಲಲ್ಲಿ ಈ ಅಪ್ಲಿಕೇಶನ್ ಯೂಸ್ ಮಾಡೋದಿಲ್ಲ. ವಾಟ್ ಈಸ್ ದಟ್? ಕೀಪ್ ನೋಟ್ಸ್ ಅಂತ. ಸೊ ವಾಟ್ ಈಸ್ ದಟ್ ಕೀಪ್ ನೋಟ್ಸ್? ಇಟ್ ಈಸ್ ಬೈ ಗೂಗಲ್. ಗೂಗಲ್ ಅವ್ರು ಮಾಡಿರುವಂಥ ಒಂದು ಅಪ್ಲಿಕೇಶನ್ ಯಾವುದಪ್ಪ ಅಂದರೆ ಕೀಪ್ ನೋಟ್ಸ್ ಅಂತ. ಏನು ಕೊಡುತ್ತಿದ್ದು ಅಂತಂದರೆ, ನೀವು ಇದರಲ್ಲಿ ನಿಮ್ಮ ಲೆಸನ್ ಪ್ಲ್ಯಾನ್ ಇರ್ಬೋದು, ಅಥವಾ ಏನೇ ಮನೆಯಲ್ಲಿರುವಂಥ ಕೆಲಸಗಳಿರ್ಬೋದು, ಅಥವಾ ನೀವೇನಾದರೂ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರೆ, ಅಥವಾ ಒಂದು ಕ್ಯಾಲೆಂಡರಲ್ಲಿ ಆ್ಯಡ್ ಮಾಡಬೇಕು ಅಂತಂದರೆ, ಈ ಥರದ ಕೆಲಸ ಎಲ್ಲ ನೀವೇನು ಮಾಡ್ಬೋದಪ್ಪ ಅಂತಂದರೆ ಈ ಗೂಗಲ್ ಕೀಪಲ್ಲಿ ನೀವು ಸೇವ್ ಮಾಡ್ಕೊಬೋದು. ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಬೆನಿಫಿಟೆಡ್ ಅಪ್ಲಿಕೇಶನ್. ಯಾಕೆ ಅಂತಂದರೆ ನೋಡಿ, ಇಲ್ಲಿ ನೀವು ನಿಮ್ಮ ಪರ್ಸ್ನಲ್ ಥಿಂಗ್ಸ್ ಇರ್ಬೋದು ಅಥವಾ ಯಾವುದೋ ಒಂದು ಮ್ಯಾನೇಜ್ಮೆಂಟ್ ಇರುತ್ತೆ ನೋಡಿ, ಪ್ಲಸ್ ಅಂತ ಹೊಡೆದ ತಕ್ಷಣ ನಿಮಗೆ ಸುಮಾರು ಆಪ್ಷನ್ಸ್ ಬರ್ತವೆ. ಫಾರ್ ಎಕ್ಸಾಂಪಲ್ ಟೈಟಲ್ ಅಂತ ಇದೆ. ಟೈಟಲ್ ಏನು ಕೊಡೋಣ, ಜಸ್ಟ್ ಐ ವಾಂಟ್ ಟು ಟೇಕ್ ದಟ್ ಇಂಜಿನಿಯರಿಂಗ್ ಮ್ಯಾಥ್ಸ್ ಅಂತ ಹೊಡೆದಿದ್ದೀನಿ. ನೆಕ್ಸ್ಟ್ ನೋಟ್, ಏನು ನೋಟ್ ಮಾಡ್ಕೋಬೇಕು, ಐ ವಾಂಟ್ ಟು ಪ್ರಿಪೇರ್ ದ ಲೆಸನ್ ಪ್ಲ್ಯಾನ್ ಫಾರ್ ದಟ್ ಒನ್ ಲೆಸನ್ ಪ್ಲ್ಯಾನ್. ಆಯಿತು, ನೆಕ್ಸ್ಟ್ ಏನು ಮಾಡಬೇಕು, ಐ ವಾಂಟ್ ಟು ಪ್ರಿಪೇರ್ ದ ನೋಟ್ಸ್. ಓಕೆ, ಇದಕ್ಕೆ ಬೇಕಾದ್ರೆ ನೀವು ಪ್ಲಸ್ ಅಂದರೆ ಚೆಕ್ ಬಾಕ್ಸ್ ಕೂಡ ಹಾಕೋಬೋದು. ಚೆಕ್ ಬಾಕ್ಸ್ ಹಾಕೊಂಡಾಗ ಏನೋ ಯೂಸ್ ಆಗುತ್ತಪ್ಪ ಅಂತಂದರೆ, ಇನ್ ಕೇಸ್ ನೀವು ಆಲ್ರೆಡಿ ಆ ಕೆಲಸ ಮುಗಿಸಿರ ಅಂತಂದರೆ ಯು ಕ್ಯಾನ್ ಟಿಕ್ ಮಾರ್ಕ್ ಆನ್ ದಟ್ ಬಾಕ್ಸ್. ಸೊ ಇದು ಈ ರೀತಿ ವರ್ಕ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಗೂಗಲ್ ಕೀಪ್. ಇನ್ನು ನೀವು ಅಡ್ವಾನ್ಸ್ಡ್ ಯೂಸ್ ಮಾಡಬೇಕಂದ್ರೆ ಐ ವಿಲ್ ಸಜೆಸ್ಟ್ ಅನದರ್ ಅಪ್ಲಿಕೇಶನ್ ದಟ್ ಈಸ್ ಸ್ವಲ್ಪ ಟ್ರಿಕ್ಕಿ ಇರುತ್ತೆ, ಬಟ್ ಇಟ್ ಈಸ್ ದ ಮೋಸ್ಟ್ ಯೂಸ್ಫುಲ್ ಒನ್. ದಟ್ ಈಸ್ ಕಾಲ್ಡ್ ಆಸ್ ನೋಷನ್ ಅಂತ. ಸೊ ಈ ನೋಷನ್ ಅನ್ನೋದು ಒಂದು ಬೇಕಾದ್ರೆ ಎಂಟೈರ್ ಕಾಲೇಜ್ ಅವರು ಸೇರಿಕೊಂಡು ಒಂದೇ ನೋಷನ್ ಅಪ್ಲಿಕೇಶನ್, ಅಂದರೆ ಎಲ್ಲ ಅಂಡರ್ ಒನ್ ವರ್ಕ್ ಸ್ಪೇಸ್ ನೀವು ಬೇಕಾದ್ರೆ ಕ್ರಿಯೇಟ್ ಮಾಡ್ಕೊಬೋದು. ಮತ್ತು ಇದರಲ್ಲಿ ಇನ್ನೊಂದು ಮೋಸ್ಟ್ ಬೆನಿಫಿಟೆಡ್ ನೋಡಿದ್ದೀನಿ, ಏನಪ್ಪ ಅಂತಂದರೆ ಯು ಕ್ಯಾನ್ ಕ್ರಿಯೇಟ್ ದ ಲೆಸನ್ ಪ್ಲ್ಯಾನ್ ಆಲ್ಸೋ. ಲೆಸನ್ ಪ್ಲ್ಯಾನ್ನ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಬೋದು. ಮತ್ತು ಪ್ರತಿಯೊಂದಕ್ಕೂ ಟೆಂಪ್ಲೇಟ್ಸ್ ಇರುತ್ತೆ. ಇದು ಸ್ವಲ್ಪ ಹೇಳಬೇಕು ಅಂತಂದರೆ ಟ್ರಿಕ್ಕಿ ಒನ್ನೇ, ಬಟ್ ನೀವು ಸ್ವಲ್ಪ ಎಫರ್ಟ್ ಹಾಕಿದ್ದೀನಿ ಏನಾದರೂ ಯೂಸ್ ಮಾಡಿದೆ ಅಂತಂದರೆ ಇಟ್ ಇಸ್ ದ ಮೋಸ್ಟ್ ಯೂಸ್ಫುಲ್ ಒನ್ ಫಾರ್ ಆಲ್ ದ ಟೀಚರ್ಸ್. ನೀವು ಬೇಕಾದ್ರೆ ಸ್ವಲ್ಪ ಯೂಟ್ಯೂಬಲ್ಲಿ ಟ್ರೈ ಮಾಡಿ ನೋಡಿ ನೋಷನ್ ಅನ್ನೋ ಅಪ್ಲಿಕೇಶನ್ ಯಾವ ರೀತಿ ಯೂಸ್ ಆಗುತ್ತೆ ಅಂತ. ಸೊ ನಾನು ಯಾಕಂದರೆ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಯೂಸ್ ಮಾಡೋದು. ಇಟ್ ಇಸ್ ದ ಮೋಸ್ಟ್ ಬೆನಿಫಿಟೆಡ್ ಫಾರ್ ಆಲ್ ದ ಟೀಚರ್ಸ್. ಮತ್ತು ಏನು ಮಾಡಬೇಕಪ್ಪ ಅಂತಂದರೆ ಇದರಲ್ಲಿ ಎರಡು ಆಪ್ಷನ್ಸ್ ಇರುತ್ತೆ. ಒಂದು ಫಾರ್ ಕಮ್ಯುನಿಟಿ, ದಟ್ ಈಸ್ ಫಾರ್ ಒನ್ ಗ್ರೂಪ್ ಆಫ್ ಪೀಪಲ್ಗೆ, ಅಥವಾ ಪರ್ಸ್ನಲ್ ಆಗಿ ಕೂಡ ಇರುತ್ತೆ. ಪರ್ಸ್ನಲ್ ಕಾರ್ಡ್ ಬೇಕಾದರೆ ಪರ್ಸ್ನಲ್ ಆಗಿ ಯೂಸ್ ಮಾಡ್ಬೋದು, ಅಥವಾ ಒಂದು ಗ್ರೂಪ್ ಆಫ್ ಮೆಂಬರ್ಸ್ ಬೇಕಾದ್ರೆ ಗ್ರೂಪ್ ಆಫ್ ಮೆಂಬರ್ಸ್ ಯೂಸ್ ಮಾಡ್ಬೋದು. ಸೊ ದಿಸ್ ಈಸ್ ಒನ್ ಆಫ್ ದಿ ಅಪ್ಲಿಕೇಶನ್ ವಿಚ್ ಈಸ್ ಮೋಸ್ಟ್ ಯೂಸ್ಫುಲ್ ಒನ್. Now let us move on to the another application that is called as, it is a very simple and a beautiful one, and it is not aware of always ಎಲ್ಲರಿಗೂ ಗೊತ್ತಿರಲ್ಲ, that is nothing but ಆ್ಯಂಕರ್ ಅಂತ. ಸೊ ಏನು ಮಾಡುತ್ತೆ ಈ ಆ್ಯಂಕರು? ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಆ್ಯಂಕರ್ ಅಪ್ಲಿಕೇಶನ್? ನೋಡಿ, ನಾವೀಗ ಆಲ್ರೆಡಿ ಎಲ್ಲ ಮಕ್ಕಳು ಏನು ಮಾಡ್ತಾರಪ್ಪ ಅಂದರೆ ಕಾಲೇಜಿಗೆ ಬಂದರು ಅಂತಂದರೆ ದೇ ವಿಲ್ ಬಿ ಯೂಸಿಂಗ್ ದ ಮೊಬೈಲ್ಸ್ ಆಲ್ವೇಸ್. ನಮಗೆ ಗೊತ್ತಿದೆ, ನಾವೆಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ಅವ್ರ ಮೊಬೈಲ್ ತರೋದು ತಪ್ಪಲ್ಲ. ಬಟ್ ಈಗಿರೋ ಕರೋನಾ ಟೈಮಲ್ಲಂತೂ ಎಂಥ ನಾವು ಏನು ಹೇಳ್ತಾಯಿದ್ರಿ, ವಾಟ್ಸಪ್ ಯೂಸ್ ಮಾಡಬಾರ್ದು, ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಿದ್ರಿ. ಬಟ್ ಈಗ ಎಲ್ಲರೂ ಏನು ಮಾಡ್ತಾಯಿದ್ದಾರೆ, 2ನೇ ಕ್ಲಾಸಿಂದನೇ ನೀವು ಮೊಬೈಲ್ ಮನೆಗೆ ಮಗು ಕೊಡಿ, ನೀವು ವಿಡಿಯೋ ನೋಡಿಕೊಂಡು ನೀವು ಆನ್ಲೈನ್ ಕ್ಲಾಸ್ ತೊಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಂಥ ಟೈಮಲ್ಲಿ ಈ ಅಪ್ಲಿಕೇಶನ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ಪಾಡ್ಕಾಸ್ಟ್ ಅಂತ ಕೇಳಿರ್ತೀರ ನೀವು. ದಿಸ್ ಈಸ್ ದ ಮೋಸ್ಟ್
ರನ್ನಿಂಗ್ ಅಪ್ಲಿಕೇಶನ್ ನಾವು ಏನು ಪಾಡ್ಕಾಸ್ಟ್ ಅಂತಂದರೆ ನಿಮಗೆ ಗೊತ್ತಿದೆ ಮೊದಲೆಲ್ಲ ಏನಾಗ್ತಿತ್ತಪ್ಪ ಅಂತಂದರೆ ಒಂದು ಸ್ಟೋರಿ ಟೆಲ್ಲಿಂಗ್ ಯಾರೋ ಒಂದು ಆಡಿಯೋ ಮಾಡಿದ್ರು ಅಂತಂದರೆ ಆಡಿಯೋ ಏನು ಮಾಡ್ತಿದ್ರೆ ನಮಗೆ ವಾಟ್ಸಪ್ಪಲ್ಲಿ ಕೇಳಿಸ್ತಾ ಇತ್ತು ಅಥವಾ ಎಲ್ಲೋ ಒಂದು ಕಡೆ ಹಾಕೋರು ನಮ್ಗೆ ಕೇಳ್ತಾ ಇದ್ರಿ. ಬಟ್ ಈ ಪಾಡ್ಕಾಸ್ಟ್ ಅನ್ನೋದು ನೀವೇ ಒಂದು ನಿಮ್ಮ ಇಂಡಿವಿಜುವಲ್ ಪಾಡ್ಕಾಸ್ಟ್ನ ಕ್ರಿಯೇಟ್ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ಪಾಡ್ಕಾಸ್ಟಿಂದ ಏನು ಯೂಸ್ ಆಗುತ್ತೆ, ನಿಮ್ಮ ಆಡಿಯೋ ಟ್ರ್ಯಾಕ್ಸ್ನ ಇದ್ರಲ್ಲಿ ನೀವು ಸೇವ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ನೀವು ಒಂದು ಕ್ಲಾಸ್ ಮಾಡ್ತಾ ಇದ್ದೀರಾ, ಆ ಕ್ಲಾಸ್ ಆಡಿಯೋನ ರೆಕಾರ್ಡ್ ಮಾಡಬೇಕು. ರೆಕಾರ್ಡ್ ಮಾಡ್ಕೊಂಡು ಆದಮೇಲೆ ಅದನ್ನೇನು ಮಾಡಿ ಈ ಪಾಡ್ಕಾಸ್ಟ್ಗೆ ನೀವು ಅದನ್ನು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ್ರೆ ಏನು ಯೂಸ್ ಆಗುತ್ತಪ್ಪ ಅಂತಂದರೆ ನೀವು ನೆಕ್ಸ್ಟು ಯಾವ ಟೈಮಲ್ಲಿ ಬೇಕಾದರೂ ನಿಮ್ಮ ಸ್ಟೂಡೆಂಟ್ಸ್ಗೆ ಅದನ್ನು ಶೇರ್ ಮಾಡ್ಬೋದು. ಶೇರ್ ಮಾಡಿದ್ರೆ ಏನು ಯೂಸ್ ಆಗುತ್ತೆ, ಅಕಸ್ಮಾತ್ ಅವ್ರು ಫ್ರೀ ಇದ್ದಾಗ ಆಡಿಯೋ ಜಾಸ್ತಿ ಕೇಳೋದ್ರಿಂದ ಬೇಕಾದರೆ ಅವರು ಆಡಿಯೋ ಕೇಳೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಇನ್ಸ್ಟೆಡ್ ಆಫ್ ಯೂಸಿಂಗ್ ನೀವು ಯೂಟ್ಯೂಬಲ್ಲಿ ವಿಡಿಯೋ ಹಾಕೋದು ಸಹಜನೇ, ಬಟ್ ಕೆಲವು ಟೈಮ್ ವಿಡಿಯೋ ನೋಡದೇ ಇರುವಂಥ ಮಕ್ಕಳು ಏನು ಮಾಡ್ತಾರೆ, ಆಡಿಯೋ ಕೂಡ ಕೇಳ್ತಾರೆ. ಸೊ ಆಡಿಯೋ ಕೇಳಬೇಕು ಅಂತ ಏನಾಗುತ್ತೆ, ಈ ಪಾಡ್ಕಾಸ್ಟ್ನ ಯೂಸ್ ಮಾಡಬೇಕಾಗುತ್ತೆ. ಈ ಪಾಡ್ಕಾಸ್ಟ್ ಯೂಸ್ ಮಾಡೋಕ್ಕೆ ಮೋಸ್ಟ್ ಬೆನಿಫಿಟೆಡ್ ಆ್ಯಪ್ ಯಾವುದಪ್ಪ ಅಂತಂದರೆ ಇಟ್ ಇಸ್ ನಥಿಂಗ್ ಬಟ್ ದಟ್ ಈಸ್ ಕಾಲ್ಡ್ ಆ್ಯಸ್ ಆ್ಯಂಕರ್ ಆ್ಯಪ್. ನೋಡಿ ಇನ್ನೊಂದ್ಸತಿ ಹೇಳ್ತೀನಿ, ಈ ಆ್ಯಂಕರ್ ಆ್ಯಪ್ ಯಾವ ಥರ ಕಾಣಿಸುತ್ತೆ ಅಂತ. ಈ ಆ್ಯಂಕರ್ ಅನ್ನೋ ಅಪ್ಲಿಕೇಶನ್ ಏನು ಮಾಡ್ತಪ್ಪ ಅಂತಂದರೆ ನೀವು ಏನು ವಾಯ್ಸ್ ರೆಕಾರ್ಡ್ ಮಾಡಿರ್ತೀರೋ, ವಾಯ್ಸ್ ರೆಕಾರ್ಡ್ ಮಾಡೋದು ನಿಮಗೆ ಗೊತ್ತಿದೆ. ಯು ಕ್ಯಾನ್ ಯೂಸ್ ಎನಿ ಆಫ್ ದಿ ರೆಕಾರ್ಡಿಂಗ್ ಅಪ್ಲಿಕೇಶನ್. ಸೊ ಫಾರ್ ಎಕ್ಸಾಂಪಲ್ ಇನ್ ಮೈ ಮೊಬೈಲ್ ಯಾವ ಮೊಬೈಲಲ್ಲೇ ಕೊಟ್ಟಿರುವಂತಹ ಸೌಂಡ್ ರೆಕಾರ್ಡ್ ಅಂತ ಒಂದಿದೆ. ಡಿಫ್ರೆಂಟ್ ಮೊಬೈಲ್ಸಲ್ಲಿ ಡಿಫ್ರೆಂಟ್ ರೆಕಾರ್ಡಿಂಗ್ ಆ್ಯಪ್ಸ್ ಕೊಟ್ಟಿರ್ತಾರೆ. ಸೊ ರೆಡ್ಮಿನಲ್ಲಿ ಬೇರೆ ಇರುತ್ತೆ, ರಿಯಲ್ಮಿಲಿ ಬೇರೆ ಇರುತ್ತೆ, ಐಫೋನಲ್ಲಿ ಬೇರೆ ಇರುತ್ತೆ. ಸೊ ಯು ಕ್ಯಾನ್ ಯೂಸ್ ಎನಿ ಆಫ್ ದಿ ರೆಕಾರ್ಡಿಂಗ್ ಅಪ್ಲಿಕೇಶನ್. ಬಟ್ ಅದನ್ನು ರೆಕಾರ್ಡ್ ಮಾಡ್ಕೊಂಡು ಆದಮೇಲೆ ಈ ಆ್ಯಂಕರಲ್ಲಿ ಯಾವ ರೀತಿ ಯೂಸ್ ಮಾಡೋದಪ್ಪ ಅಂತಂದರೆ ಜಸ್ಟ್ ನೀವು ಈ ಆ್ಯಂಕರ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಪಾಯಿಂಟ್ ಅಂತ ಇದೆ, ನೀವು ಪ್ಲಸ್ ಹೊಡೆದಿದ ತಕ್ಷಣ ನಿಮಗೆ ಅಲೋ ಮಾಡಿಬಿಟ್ಟು ಯಾವುದು ಆಡಿಯೋ ಟ್ರ್ಯಾಕ್ನ ಜಾಯಿನ್ ಮಾಡಬೇಕು ಅಂತ ಕೇಳುತ್ತೆ. ಸೊ ಜಸ್ಟ್ ನೀವೇನು ಮಾಡಬೇಕು, ರೆಕಾರ್ಡ್ ಮಾಡ್ಬೋದು, ಮತ್ತು ಲೈಬ್ರರಿ ಇದ್ದರೆ ನೀವು ಸೇವ್ ಮಾಡ್ಬೋದು, ಅಥವಾ ಸೌಂಡ್ಸ್ ಅಥವಾ ಸಾಂಗ್ಸು. ಸೊ ವಾಯ್ಸ್ ಮೆಸೇಜ್ ಕೂಡ ಇದರಲ್ಲಿ ಕಳಿಸ್ಕೊಬೋದು. ಸೊ ಕಳಿಸ್ಕೊಬೋದು ಇನ್ ದ ಸೆನ್ಸ್ ಏನಪ್ಪ ಅಂತಂದರೆ ನಿಮ್ಮದೇ ಆಗಿರುವಂತಹ ಒಂದು ಚಾನಲ್ ಥರ, ಲೈಕ್ ಯಾವ ರೀತಿ ಒಂದು ಯೂಟ್ಯೂಬ್ ಚಾನಲ್ ಇರುತ್ತೋ ಅದೇ ರೀತಿ ನಿಮ್ಮದು ಒಂದು ಆಡಿಯೋ ಕೇಳೋಕ್ಕೋಸ್ಕರ ಒಂದು ಪಾಡ್ಕಾಸ್ಟ್ ಚಾನಲ್ನ ರೆಡಿ ಆಗುತ್ತೆ. ಸೊ ಈಗ ನಡೀತಾ ಇರುವಂಥದ್ದು ಸುಮಾರು ಮಿಲಿಯನ್ಸ್ ಆಫ್ ವ್ಯೂವರ್ಸ್ ಇರೋದು ಯಾವುದಕ್ಕಪ್ಪ ಅಂತಂದರೆ ಪಾಡ್ಕಾಸ್ಟೇ ಕಂಪೇರ್ ಟು ಯೂಟ್ಯೂಬ್ಗಿಂತ ಜಾಸ್ತಿ ಜನ ಯೂಸ್ ಮಾಡ್ತಾ ಇರೋದು ಯಾವುದಪ್ಪ ಅಂತಂದರೆ ಪಾಡ್ಕಾಸ್ಟ್ ಅಂತ. ಸೊ ನೋಡಿ ಇಲ್ಲಿ ಪಾಡ್ಕಾಸ್ಟ್ಗೆ ಹೋಗಿದ ತಕ್ಷಣ ವಾಯ್ಸ್ ಮೆಸೇಜ್ ಹಾಕ್ಬೋದು ಅಥವಾ ರೆಕಾರ್ಡಿಂಗ್ ಹಾಕ್ಬೋದು, ನೀವು ಯಾವ್ದು ಬೇಕಾದ್ರೂ ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡಿದ್ಮೇಲೆ ಏನಾಗುತ್ತೆ, ಸೊ ನಿಮಗೆ ಅದನ್ನು ಅಪ್ಲಿಕೇಶನಲ್ಲಿ ಅವರು ಪ್ರೊವೈಡ್ ಮಾಡ್ತಾರೆ. ಎಲ್ಲಿ ಅದು ನೀವು ಆ್ಯಂಕರಲ್ಲಿ ಕೂಡ ಕೇಳ್ಬೋದು, ಅಥವಾ ಕೆಲವೊಂದು ಪಾಡ್ಕಾಸ್ಟ್ ಸಪೋರ್ಟಿಂಗ್ ಅಪ್ಲಿಕೇಶನ್ ಇದೆ. ಈ ಫಾರ್ ಎಕ್ಸಾಂಪಲ್ ಗೂಗಲ್ ಪಾಡ್ಕಾಸ್ಟ್ ಅವರು ಕೂಡ ಅಲ್ಲಿ ಗೂಗಲ್ ಪಾಡ್ಕಾಸ್ಟನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಸ್ಪಾಟಿಫೈ ಅಂತ ಬರುತ್ತೆ, ಅಥವಾ ನಿಮಗೆ ಐ ಪಾಡ್ಕಾಸ್ಟ್ ಕೂಡ ಇದೆ. ಸೊ ಆಪಲ್ ಅವರು ಕೂಡ ಪಾಡ್ಕಾಸ್ಟ್ ಇರ್ತವೆ. ಸೊ ಅದರಲ್ಲಿ ನೀವೇನಾದರೂ ಅದ್ರಲ್ಲಿ ಅಪ್ಲೋಡ್ ಮಾಡಿದ್ರೆ, ಇಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅಪ್ರೂವಲ್ ಕೊಡ್ತಾರೆ. ಅಂದರೆ ನಿಮ್ಮ ಆಡಿಯೋಸ್ನ ಜನ ಕೇಳೋಕ್ಕೆ ಅಥವಾ ನಿಮ್ಮ ಸ್ಟೂಡೆಂಟ್ಸ್ಗೆ ಲಿಂಕ್ ಕಳ್ಸೋಕ್ಕೆ ಹೆಲ್ಪ್ ಮಾಡೋಕ್ಕೋಸ್ಕರ ನಿಮ್ಮ ಪಾಡ್ಕಾಸ್ಟ್ ಕ್ರಿಯೇಟ್ ಮಾಡಾದ್ಮೇಲೆ ನಿಮ್ಮ ಆಡಿಯೋ ಟ್ರ್ಯಾಕ್ಸ್ ಎಲ್ಲ ಒಂದು ಸರ್ವರಲ್ಲಿ ಸೇವ್ ಆಗುತ್ತೆ. ಸೊ ಅದನ್ನು ನೀವು ಯಾವ್ಯಾವ ಚಾನಲ್ಸ್ ಮುಖ ಕೇಳ್ಬೋದಪ್ಪ ಅಂತಂದರೆ ಐದರ್ ಸ್ಪಾಟಿಫೈ ಇರ್ಬೋದು, ಅಥವಾ ಐ ಪಾಡ್ಕಾಸ್ಟ್ ಇರ್ಬೋದು. ಇದರಲ್ಲಿ ನೀವೇನು ಮಾಡ್ಬೋದು, ಕೇಳ್ಕೊಬೋದು. ಸೊ ಇದರಿಂದ ಹುಡುಗರಿಗೆ ನೀವು ಅದನ್ನು ಲಿಂಕ್ ಕಳಿಸಿದಾಗ, ಫಾರ್ ಎಕ್ಸಾಂಪಲು ನೀವು ಯಾವುದೊಂದು ಚಾಪ್ಟರ್ ಮಾಡಿರ್ತೀರ, ಆ ಚಾಪ್ಟರ್ ಫುಲ್ ರೆಕಾರ್ಡ್ ಮಾಡ್ಕೊಳ್ಳಿ, ಆ ರೆಕಾರ್ಡ್ ಆಡಿಯೋನ ಅದಕ್ಕೆ ಅಪ್ಲೋಡ್ ಮಾಡಿಕೊಂಡು ಅದು ನೆಕ್ಸ್ಟ್ ಹುಡುಗರಿಗೆ ನಿಮಗೆ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಬಂದಿರಲ್ಲ, ಸೊ ಅವನಿಗೆ ಏನು ಅವತ್ತಿನ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ, ಅವನೇನು ಮಾಡ್ಬೋದು, ಅದನ್ನು ಬೇಕಾದ್ರೆ ಕೇಳ್ಕೊಬೋದು. ಸೊ ಅದಕ್ಕೆ ಈ ಆ್ಯಂಕರ್ ಅಪ್ಲಿಕೇಶನ್ ತುಂಬಾ ಯೂಸ್ ಆಗುತ್ತೆ. ಸೊ ಇಲ್ಲಿ ಬರುತ್ತೆ ಯುವರ್ ಪಾಡ್ಕಾಸ್ಟ್ ಅಂತ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಕ್ರಿಯೇಟ್ ಮಾಡಿದ್ದೀನಿ, ಏನಂತ AR ಸ್ಪೀಕ್ಸ್ ಅಂತ ಮಾಡಿದ್ದೀನಿ. ಇಲ್ಲಿ ಒಂದು 40 ಟೋಟಲ್ ಪ್ಲೇಸ್ ಇದೆ. ಸೊ ಅಂದರೆ ನಾವು ಇಲ್ಲಿ ಅಪ್ಲೋಡ್ ಮಾಡೋದು ತುಂಬ ಕಡಿಮೆ, ಒಂದು 3 ಪಾಡ್ಕಾಸ್ಟ್ನ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಇನ್ನು ಚಾಪ್ಟರ್ ವೈಸ್ ಅಪ್ಲೋಡ್ ಮಾಡ್ತಾ ಹೋದಂಗೆಲ್ಲ ಅದನ್ನು ಜನ ಕೇಳ್ದಂಗೆ, ಅಥವಾ ಬೇರೆಯವರು ಕೂಡ ಇದೇನು ಮಾಡುತ್ತೆ, ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಯಾರೊಬ್ಬರು ಸರ್ಚ್ ಮಾಡಿದ್ರೆ ಸಾಕು, ಅವರು ಕೂಡ ಏನು ಮಾಡುತ್ತೆ, ಈ ಪಾಡ್ಕಾಸ್ಟೇನೆ ಸರ್ವ್ ಮಾಡುತ್ತೆ. ಸೊ ಯಾವ ರೀತಿ ಜನ ಕೇಳ್ತಾರೋ ಆ ರೀತಿ ಏನು ಮಾಡುತ್ತೆ, ಸಪೋರ್ಟ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಬೆನಿಫಿಟೆಡ್ ಐ ಥಿಂಕ್. ಯಾಕಂದರೆ ನಾನು ನೋಡ್ದಂಗೆ ಈಗ ನಡೀತಾ ಇರೋದು ಜಾಸ್ತಿ ಪಾಡ್ಕಾಸ್ಟ್. ನಿಮಗೆಲ್ಲ ಗೊತ್ತೇ ಇದೆ, ಮೊದಲೆಲ್ಲ ನಾವೇನು ಮಾಡ್ತೀವಿ, ಸಾಂಗ್ಸ್ ಡೌನ್ಲೋಡ್ ಮಾಡ್ಕೊಂಡು ಮೊಬೈಲಲ್ಲಿ ಕೇಳ್ತೀವಿ. ಈಗೆಲ್ಲ ಯಾರು ಸಾಂಗ್ಸ್ ಡೌನ್ಲೋಡ್ ಮಾಡ್ಕೊಂಡು ಕೇಳ್ತಾ ಇಲ್ಲ, ಎಲ್ಲ ಏನು ಮಾಡ್ತಾರೆ, ಜಸ್ಟ್ ಆನ್ಲೈನಲ್ಲೇ ಕೇಳ್ತಾರೆ. ಆ ಥರ ಆನ್ಲೈನ್ ಅಪ್ಲಿಕೇಶನ್ಸಲ್ಲೇ ಇದು ಒಂದು ಪಾಡ್ಕಾಸ್ಟ್ ಅಂತೇಳಿ. ಸೊ ಇಟ್ ಈಸ್ ಆಲ್ಸೋ ವೆರಿ ಮೋಸ್ಟ್ ಯೂಸ್ಫುಲ್ ಫಾರ್ ಆಲ್ ದ ಟೀಚರ್ಸ್. ಓಕೆ, ಸೊ ದ ಲಾಸ್ಟ್ ಒನ್ I can consider the application. This is the ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋವಂಥದ್ದೇ, ದಟ್ ಇಸ್ ನಥಿಂಗ್ ಬಟ್ ಯೂಟ್ಯೂಬ್. ಸೊ ಯೂಟ್ಯೂಬ್ನ ನಾವು ಯಾವ ರೀತಿ ಯೂಸ್ ಮಾಡ್ಕೊಬೋದು ಅಂತ ಎಲ್ರಿಗೂ ಗೊತ್ತಿದೆ. ಬಟ್ ನಾನು ಹೇಳೋದೇನಪ್ಪ ಅಂತಂದರೆ, ಜಾಸ್ತಿ ಜನ ಏನು ಮಾಡ್ತಾರೆ ಅಂತಂದರೆ ಗೂಗಲ್ ಮೀಟ್ ಅಥವಾ ಯಾವುದೋ ಒಂದು ಟ್ರೈನಿಂಗ್ ಕ್ಲಾಸ್ ಮಾಡಬೇಕಾದ್ರೆ ಟ್ರೈನಿಂಗ್ ಕ್ಲಾಸ್ ಮಾಡಿಬಿಡ್ತಾರೆ. ಬಟ್ ಅದನ್ನು ನಾವು ರೆಕಾರ್ಡಿಂಗ್ ಮಾಡ್ಕೊಂಡಿರೋದಿಲ್ಲ. ಸೊ ನೀವು ಆದಷ್ಟು ಆ ಥರ ಏನಾದರೂ ಗೂಗಲ್ ಮೀಟಲ್ಲಿ ಕ್ಲಾಸ್ ಮಾಡೋದಾದರೆ ನೀವು ಅದನ್ನು ಸ್ಕ್ರೀನ್ ರೆಕಾರ್ಡಿಂಗ್ ಯೂಸ್ ಮಾಡ್ಕೊಂಡು, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಆ ಥರ ಸ್ಕ್ರೀನ್ ರೆಕಾರ್ಡಿಂಗ್ನ ಯೂಸ್ ಮಾಡ್ಕೊಂಡು ಏನು ಮಾಡಿ, ಆ ವಿಡಿಯೋನ ರೆಕಾರ್ಡ್ ಮಾಡ್ಕೊಳ್ಳಿ. ರೆಕಾರ್ಡ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಏನಾಗುತ್ತೆ, ನಿಮ್ಮ ವಿಡಿಯೋ ಎಲ್ಲೂ ಹೋಗ್ದಿರ ಸೇವ್ ಆಗಿ ಉಳ್ಕೊಳ್ಳುತ್ತೆ.
ಸೊ ಸೇವ್ ಆಗಿ ಉಳ್ಕೊಂಡಾಗ ಏನಾಗುತ್ತೆ, ನೀವು ಯಾವಾಗ ಬೇಕೋ ಅವಾಗ ನಿಮ್ಮ ಸ್ಟೂಡೆಂಟ್ಸ್ ಅಥವಾ ನೀವು ನೋಡ್ಬೋದು. ಆದಷ್ಟು ಇದನ್ನು ಮಾಡಿದಾಗ ಏನಾಗುತ್ತೆ, ನನಗೆ ಅನ್ನಿಸ್ದಂಗೆ ಇಟ್ ಇಸ್ ದ ಮೋಸ್ಟ್ ಬೆನಿಫಿಟೆಡ್. ಯಾಕಂದರೆ ಕೆಲವು ಕ್ಲಾಸಸ್ಸು ನಾವು ಮತ್ತೆ ಅದೇ ಥರ ಇನ್ಫಾರ್ಮೇಷನ್ ಕೊಡೋಕ್ಕೆ ಹೋಗಲ್ಲ. ಅದರಿಂದ ಏನಾಗುತ್ತೆ, ಆ ಇನ್ಫಾರ್ಮೇಷನ್ನು ಎಲ್ಲೂ ಹಾಳಾಗ್ದಂಗೆ ಹಂಗೆ ಉಳ್ಕೊಳುತ್ತೆ ಆ ವಿಡಿಯೋ ಮುಖಾಂತರ. ಆ ವಿಡಿಯೋ ಬೇಕಾದರೆ ನಾಳೆ ದಿನ ನೀವೇ ಏನು ಮಾಡ್ಬೋದು, ಶೇರ್ ಮಾಡ್ಕೊಬೋದು ನಿಮ್ಮ ಸ್ಟೂಡೆಂಟ್ಸ್ಗೆ. ಸೊ ಯೂಟ್ಯೂಬಲ್ಲಿ ಸುಮಾರು ಜನಕ್ಕೆ ಇರುವಂಥ ಕನ್ಫ್ಯೂಷನ್ನು, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ. ನನಗನ್ನಿಸ್ದಂಗೆ ದ ಮೋಸ್ಟ್ ಸಿಂಪಲ್ ಟೆಕ್ನಿಕ್ ಏನಪ್ಪ ಅಂತಂದರೆ, ನೀವು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಈ ಥರ ನಿಮಗೆ ಆಪ್ಷನ್ ಬಂದೇ ಬರುತ್ತೆ, ಕರೆಕ್ಟಾ? ಬಂದಾದಮೇಲೆ ಇಲ್ಲಿ ಮೇಲೆಗಡೆ ಕಾಣಿಸುವಂಥ ಒಂದು ಕ್ಯಾಮ್ರಾ ಸಿಂಬಲ್ ಕಾಣಿಸುತ್ತೆ. ನೀವು ಜಸ್ಟ್ ಏನು ಮಾಡಿ, ಆ ಕ್ಯಾಮ್ರಾ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬೇಕಾಗಿರುವಂಥ ವಿಡಿಯೋಸ್ನ ನೀವು ಅದ್ರಲ್ಲಿ ಆ್ಯಡ್ ಮಾಡಿದ ತಕ್ಷಣ ಅದೇನು ಕೇಳುತ್ತೆ, ಅಪ್ಲೋಡ್ ಕೇಳುತ್ತೆ. ಸೊ ಅಪ್ಲೋಡ್ ಮಾಡಿದ ತಕ್ಷಣವೇ ಆಟೋಮೆಟಿಕ್ಕಾಗಿ ನಿಮಗೆ ಒಂದು ಚಾನಲ್ ಕ್ರಿಯೇಟ್ ಆಗೋ ಥರ ಚಾನಲ್ ಆಟೋಮೆಟಿಕ್ ಕ್ರಿಯೇಟ್ ಆಗುತ್ತೆ. ಸೊ ಆಮೇಲೆ ನಿಮಗೆ ಬೇಕಾದ್ರೆ ನಿಮಗೆ ಚಾನಲ್ ನೇಮ್ ಏನು, ಚಾನಲ್ಗೆ ಒಂದು ಹೆಸರು ಕೊಡಬೇಕು, ಅಥವಾ ಚಾನಲ್ಗೆ ಒಂದು ನೀವು ಜನಗಳಿಗೆ ಅಟ್ರಾಕ್ಟ್ ಆಗೋ ಥರ ಏನಾದ್ರು ಒಂದು ತಮ್ನೇಲ್ಸ್ ಹಾಕಬೇಕು, ಅಥವಾ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ಅದೆಲ್ಲ ಸೆಕೆಂಡ್ರಿ. ಜಸ್ಟ್ ನಿಮ್ಮನ್ನ ವೀಡಿಯೋಸ್ನ ಸೇವ್ ಮಾಡ್ಕೊಳಕ್ಕೆ. ಯಾಕಂದರೆ ನಿಮ್ಮ ವಿಡಿಯೋ ಸ್ಟೋರೇಜ್ ತುಂಬ ಜಾಸ್ತಿ ಇರೋದ್ರಿಂದ ಈ ವಿಡಿಯೋ ಸ್ಟೋರ್ ಮಾಡ್ಕೊಳಕ್ಕೆ ಯೂಟ್ಯೂಬ್ನ ಯೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ಆಟೋಮೆಟಿಕ್ಕಾಗಿ ಚಾನಲ್ ನೇಮು ಇದನ್ನೆಲ್ಲ ನೀವು ಸುಮ್ಮನೆ ಜಸ್ಟ್ ಯಾವಾಗಲೂ ಫ್ರೀ ಇದ್ದಾಗ ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ನಿಮಗೆ ಪ್ಲೆಂಟಿ ಆಫ್ ಅಪ್ಲಿಕೇಶನ್ ಅಥವಾ ಚಾನಲ್ಸ್ ಸಿಗ್ತವೆ. ಆ ಚಾನಲ್ಸ್ ಮುಖಾಂತರ ಏನು ಮಾಡ್ಬೋದು, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಟು ಕ್ರಿಯೇಟ್ ದ ಚಾನಲ್, ಹೌ ಟು ನೇಮ್ ದ ಚಾನಲ್, ಹೌ ಟು ಯೂಸ್ ದ ಯೂಟ್ಯೂಬ್ ಎಫೆಕ್ಟಿವ್ಲಿ. ಈ ಥರ ಎಲ್ಲ ನೀವು ಕೀವರ್ಡ್ಸ್ನ ಕೆಲವು ಸರ್ಚ್ ಮಾಡೋದ್ರಿಂದ ನಿಮಗೆ ಇಂಪಾರ್ಟೆಂಟ್ ಬೇಕಾಗಿರುವಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ ಯೂಟ್ಯೂಬಲ್ಲಿ ತೊಗೊಬೋದು. ಸೊ ದಿಸ್ ಈಸ್ ಅಬೌಟ್ ದ ಬೆಸ್ಟ್ ಆ್ಯಪ್ಸ್ ಫಾರ್ ಟೀಚರ್ಸ್. ನಮ್ಮ ಎಜುಕೇಷನ್ ಬೇಕಾಗಿರುವಂಥ ಬೆಸ್ಟ್ ಆ್ಯಪ್ಸು. ನಾನು ಹೇಳ್ತಾ ಇರೋದು ಏನೋ ನಾನೇ ಎಲ್ಲ ತಿಳ್ಕೊಂಡಿದ್ದೀನಿ ಅಂತಲ್ಲ, ಬಟ್ ಇದಕ್ಕೂ ಮೀರಿ ಕೆಲವೊಂದು ಅಪ್ಲಿಕೇಶನ್ಸ್ ಇದ್ದಾವೆ. ಬೇಕಾದ್ರೆ ನೀವು ಕೆಲವರು ಕಮೆಂಟಲ್ಲಿ ಮಾಡ್ತಾಯಿದ್ದಾರೆ ನೋಡಿ, ಈ ಥರ ಕೆಲವೊಂದು ಅಪ್ಲಿಕೇಶನ್ಸ್ ಕೂಡ ಏನು ಮಾಡ್ಬೋದಪ್ಪ ಅಂತಂದರೆ ಯೂಸ್ ಮಾಡ್ಬೋದು. ಬಟ್ ನಾನು ಸಾರ್ಟ್ ಔಟ್ ಮಾಡಿರೋದು ನಮ್ಮ ಲೆವೆಲ್ಗೆ ಮತ್ತು ಈಸಿಯಾಗಿರೋದು ಯಾವುದು ಅಂತೇಳಿ ನಾನು ಸಾರ್ಟ್ ಔಟ್ ಮಾಡಿದ್ದೀನಿ.